ಸೀಮಿತವಾಗಿ ಹುದರಗತಿ ಸೃಷ್ಟಿ ಬೆಲೆಯು ಯಾರ ಆಯಸ್ಸು ಎಷ್ಟು ಅಂತ ಪೂರ್ವದಲ್ಲಿ ನಿರ್ಧರಿಸುವುದಕ್ಕಾಗುವುದಿಲ್ಲ. ಅದು ಪೂರ್ವನಿಶ್ಚಿತವಾದ ನನ್ನವರ ಪ್ರಾಣವನ್ನು ನಾವು ಉಳಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಉದ್ವೇಗದ ಭರದಿಂದ ನಾನು ಆಡಿದ್ದು ಸಕಾಲದಲ್ಲಿ ಸರಿಯಾದುದನ್ನೇ ತಾವು ಜಪಿಸಿಕೊಟ್ಟೇನೆ. ನನ್ನವರಿಗಿಂತ ಮುನ್ನ ನನ್ನ ದೇಹ ಸತ್ತು ಬೀಳ್ತದೆ ಎನ್ನುವ ಕಾರಣಕ್ಕಾಗಿ ಎಲ್ಲ ನಾನು ಕಣ್ಣೀರಿಟ್ಟು ಮುಡಿಯುವರ ಮತ್ತೆ ಹಾಗೆ ಆಯಿತು ಅಂತಾದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಹರಿಬದೆ ಹೆಣ್ಣಾಗಿ ನನಗೆ ಮತ್ತೊಂದುಂಟೆ. ನಾ ಬದುಕಿನಲ್ಲಿ ಬಯಸುವುದು ಇಷ್ಟನ್ನೇ. ಏನು? ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ನನ್ನವರಿಗಿಂತ ಮುನ್ನ ಮರಣಿಸಿದನಾದರೆ ನನ್ನ ಈ ಹೆಣ ನನ್ನವರ ಹೆಗಲೇರಿ ಸ್ಮಶಾನೆಯಂತೆಯನ್ನ ಕೈಗೊಳ್ಳುತ್ತದೆ. ಹೆಣ್ಣಾದವಳಿಗೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಸಂಪತ್ತು ಬದುಕಿನಲ್ಲಿ ಮತ್ತೊಂದು ಬೇಡ. ನನಗೊಂದು ಮೋಕ್ಷ ಸಂಪಾದನೆಗೆ ದಾರಿ. ಆದರೆ ನನ್ನನ್ನು ಬಿಡಿದು ಎನ್ನರಸ ಏಕಾಂಗಿ, ಅದನ್ನು ನಾನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹೇ ಪುಣ್ಯ ಪುರುಷನೇ, ಮುನಿಗೆ ಬರಬಹುದಾದ ಅಂಬಿಕೆಯ ಪದತಳದಲ್ಲಿ ಬೇಕಾದ ಹರಕೆಗಳನ್ನು ಸಮರ್ಪಿಸಿ ಹಾಗೆ ಮನಸ್ಸನ್ನು ಉಳಿಸಿಕೊಳ್ಳುವುದರ ಮೂಲಕ ನಿಮ್ಮ ಮಗಳ ಕಣ್ಣರಿಗೆ ಒಂದು ಮೋಕ್ಷವನ್ನು ಒದಗಿಸಿಕೊಡಿ. ಬರೆಯುವರ ಅಪಾರವಾದ ಗೌರವವನ್ನು ತೋರಿಸ್ತಾ ಇತ್ತು. ಹಾಗೆಂದು ತಪ್ಪು ಮಾಡಿದಂತ ತನ್ನ ಗಂಡನೇ ಆಗಿದ್ರೂ ಕೂಡ ಸತ್ತರೆ ಬೇಸರ ಪಡುವುದಲ್ಲ, ಸತ್ತರೂ ಅವರಿಗೊಂದು ಮೋಕ್ಷವನ್ನು ನೀಡುವುದಕ್ಕೆ ಮನ ಮಾಡಬೇಕು. ಹೀಗೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಲ್ಲ ಯಶೋಮತಿ, ಇನ್ನೊಂದು ಕೂಡ ಆ ಬೇಸರವನ್ನು ದೂರ ಮಾಡಮ್ಮ. ನಿನ್ನ ಹೆಸರು ಆಚಾತ್ರಾತ್ಮಕವಾಗಿ ಉಳಿಯುವಂತೆ ನಾನು ಮಾಡುತ್ತೇನೆ. ಪತಿವ್ರತೆಯರ ಸಾಲಿನಲ್ಲಿ ನಿನ್ನ ಹೆಸರು ಬರ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವಿಲ್ಲ. ಹಾಗಿರುವಾಗ ನಿನ್ನ ಗಂಡನಿಗೆ ಮೋಕ್ಷವನ್ನು ಸಿಗುವಂತೆ ಆ ದೇವರನ್ನು ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ನೀನು ಕೂಡ ಆ ಚಂಡಿಕೆಯನ್ನು ಭಜಿಸುತ್ತಾ ಇರಬೇಕು. ಅದುವೇ ಕೆಲಸ, ಹೌದಲ್ಲ? ನಿನ್ನ ಮನಸ್ಸಿನ ಆಸೆ ಈಡೇರ್ತದೆ. ಶುಭವಾಗಲಿ. ನಾವು ಬರ್ತೇವೆ. Oh,
ದೇವರಾದವರು ವಿವಿಧ ರೂಪಗಳಿಂದ ಪ್ರಕಟಗೊಳ್ಳಬೇಕಂತ ಅನಿವಾರ್ಯತೆ ಇರ್ತದೆ. ಆದ ಕಾರಣವೇ ಆ ಮಾಯಾದೇವಿಯ ಅಂತ ನಾನು ಚೆಲುವಾದ ಮೋಹಿನಿಯ ರೂಪನಂತೂ ಈ ಹೊತ್ತಿನಲ್ಲಿ ಈ ನಂದಿನಿ ನದಿಯ ದಡದಲ್ಲಿ ಪ್ರಕಟಗೊಂಡುಕೊಂಡಿದ್ದೇನೆ. ಕಾರಣ ಮತ್ತೇನಲ್ಲ, ಸುಮನಸರಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಈ ದಿನದಲ್ಲಿ ಅರುಣಾಸುರನನ್ನು ಹಾಗೂ ಅವನ ಬೆಂಬಲಿಗರನ್ನು ಕೊಂದುಕೊಡುತ್ತೇನೆ ಎಂದಾಗಿ. ಆದ ಕಾರಣವೇ ಈ ರೀತಿಯಾದ ಚೆಲುವಾದ ಮೋಹಿನಿಯ ರೂಪವನ್ನು ತಳೆದದ್ದು ನಾನು. ನೇರವಾಗಿ ಹೋಗಿ ಕೊಲ್ಲುವ ಸಾಮರ್ಥ್ಯ ನನಗಿದೆ. ಆದರೆ ಏನು ಮಾಡೋಣ, ಅದು ನನ್ನ ದಿವ್ಯತೆಗೂ ಭವ್ಯತೆಗೂ ಕುಂದು ಎನ್ನುವುದಾಗಿ ಭಾವಿಸಿದಂತ ನಾನು ಇಂತಹ ಒಂದು ನಾಟಕವನ್ನು ಇಲ್ಲಿ ಆಡ್ತಾ ಇದ್ದೇನೆ. ನಾನಾಗಿ ಹೋಗುವುದಲ್ಲ, ಅವರಾಗಿಯೇ ನನ್ನ ಬಳಿ ಬರಬೇಕು. ಹೇಗೆ ಬರಬೇಕು? ಬೇಟೆಗಾರನೋರ್ವ ಬಲೆಯನ್ನು ಬೀಸಿ ಹೇಗೆ ದುಷ್ಟ ಮೃಗಗಳನ್ನು ಸವರುತ್ತಾನು ಕೊಲ್ಲುತ್ತಾನು, ಅದೇ ರೀತಿಯಾಗಿ ಆ ರಕ್ಕಸರನ್ನು ಇಲ್ಲಿವರೆಗಾಗಿ ಬಳ ಮಾಡಿಕೊಂಡು ನನ್ನ ಮೋಹ ಎನ್ನುವಂತ ಬಲೆಯನ್ನು ಬೀಸಿ ಅವರನ್ನೆಲ್ಲ ಕೊಲ್ಲುವ ಮಾಡಿದ್ದೇನೆ. ತೀರ್ಮಾನವೇನು ಸರಿ, ಇಲ್ಲಿ ಕುಳಿತುಕೊಳ್ಳುವುದಕ್ಕೊಂದು ಆಸರನ್ನು ಬೇಕಲ್ಲ. ಕೆಲವರು ಇಲ್ಲಿಗೆ ಬರುತ್ತಾರೆ ಎನ್ನುವಂತ ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಇರುವುದಕ್ಕೆ ತಲೆಯನ್ನು ಬೇಕು. ಎಲ್ಲಿ ಕುಳಿತುಕೊಳ್ಳಿ, ಎಲ್ಲಿ ಹೋಯ್ ಆಹಾ ಆಲೋಚನೆ ಮಾಡುತ್ತಾಯಿರುವಾಗಲೇ ನದಿಯ ದಡದಲ್ಲಿ ಬೃಹದಾದ ಕರಿ ಬಂಡೆಯನ್ನು ಗೋಚರಿಸ್ತಾ ಉಂಟು. ತಡ ಮಾಡುವುದು ಯಾಕೆ? ಆ ಬಂಡೆಯಲ್ಲಿ ಕುಳಿತು ಕಾಲನ್ನು ನೀರಿನಲ್ಲಿ ಬಿಟ್ಟು ನೀರಿನಲ್ಲಿ ಚೆಲ್ಲಾಟವನ್ನು ಆಡುತ್ತಾ ಹುಷಾರಾಗಿ ಗಾಯನವನ್ನು ಪಾಡುತ್ತಾ ಕಾಲನ ನಿರೀಕ್ಷೆಯಲ್ಲಿ ಇರ್ತೇನೆ. ಅಲ್ಲಿಗೆ ಹೋಗ್ತೇನೆ.
ಮಕ್ಕಳು ಯಾವುದೇ ಭೇದ ಭಾವವಿಲ್ಲದೆ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲರೂ ನೀರನ್ನು ಕೊಂಡೊಯ್ತಾ ಇದ್ದಾರೆ. ಇದರ ಕಾರಣ ಹೇಗೆ? ಅರುಣಾಸುರನ ಪ್ರಭಾವ. ಸಂತೋಷವೇ ಸರಿ, ಆದ್ರೆ ಅದೆಲ್ಲ ಯೋಚಿಸುವುದು. ಇದನ್ನು ನೋಡ್ತಾ ಇರುವಾಗ ಹೊಟ್ಟೆ ಚುರುಗಿಡ್ತಾ ಉಂಟು. ಏನಾದ್ರೂ ತಿನ್ಬೇಕು. ತಿನ್ನೋದು ಮಾತ್ರವಲ್ಲ, ಮಾಂಸವನ್ನು ಜಗಿಬೇಕು. ಅದಕ್ಕಿರೋ ಜಾಗ ಏನು ಉಂಟಲ್ಲ, ಇಲ್ಲೇ ಇರುವ ಹತ್ತಿರಲ್ಲಿ ಒಣ ಬದಿಗೆ ಹೋಗಿ ಬರ್ತೇನೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಟೆ ಆ ಬದಿಗೆ ಹೋಗ್ಬೇಡ. ನಾವು ಬಂದ ಉದ್ದೇಶ ಅದು ಒಂದು, ಅದು ನನಗಾದದ್ದು ಇರಬಲ್ಲೆ. ತಿಂದಿಗೆ ತಲುಪುವ ಹಸಿರು ಎಲ್ಲಿ ಕೂಡ್ಲೇ ಇಲ್ಲ.
ಮೃಗ ಬೇಟೆಗೆ ಚಂದ ನೋಡ್ಬೇಕು. ಮೃಗ 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 ಯಾವುದನ್ನು ತಿಂದೆ? ಕಂಡ ಶಾರ್ದೂಲಗಳು. ಶಾರ್ದೂಲ? ಮತ್ತೆ ಯಾಕೆ ಶಶಗಳು. ಶಶ ಮತ್ತೆ ಬಿಡ್ತಾರ ವ್ಯಾಘ್ರಗಳು. ವ್ಯಾಘ್ರವನ್ನು ಕಂಡ ಅಕ್ಷರವಿದೆಯೋ? ದೊಡ್ಡ ಶಬ್ದ ಎಲ್ಲ ಅರ್ಥ ಆಗ್ತದಲ್ಲ. ಓ ಆಗ ಹೋಗಿ ಒಂದನ್ನು ಹೇಳಿದ ಹೊಟ್ಟೆ ಒಳಗೆ ತುಂಬಿಸಿದೆ. ಎಲ್ಲ ತುಂಬಿಸಿ ಆಗುವಾಗ ಇನ್ನೇನೋ ಕಡಿಮೆ 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 ಅಂತ ಆಯ್ತು. ಯಾವುದು ಕಡಿಮೆ? ಯಾವುದು ಕಡಿಮೆ? ಯಾವುದು? ಚಿಟ್ಟೆ ಮರಿ. ಚಿಟ್ಟೆ ಮರಿ ಓದ್ತಾ ಇದೆ ಬಿಟ್ಟಿಯೋ? ಬಿಡುವ ಜಾತಿ ಬಂದಲ್ಲ. ನೀನು ಬಿಡುವ ಮಾಡಲ್ಲ ಬಿಡು ಅಂದ ಜಿಂಕೆಯ ಕೋಡಿ ಕೈ ಕೊಟ್ಟೆ, ಗಂಟೆಗೆ ಬಡಿದೆ. ಏನದು ಕೊಟ್ಟೆ ನೋಡ. ಜಾಗದ ಸಂತಾನ ಇಲ್ಲ, ಜಾಗ ಇನ್ನಿಲ್ಲ. ಮಾಂಸ ರಕ್ತ ನಿನ್ನ ಬೇಟೆಯ ಕ್ರಮ ಹೇಗೆ? ಕ್ರಮ ಬೇರೆ. ಕ್ರಮ ಬೇರೆ. ನೀನು ಬೇರೆ ಬೇರೆ ಕ್ರಮ ಅಂತೇಳಿ ಯಾವ ಕ್ರಮದಲ್ಲೆಲ್ಲ ಬೇಟೆ ಆಡ್ತೀನಿ? ನನ್ನ ಸ್ವಂತ ಕ್ರಮ, ನಿನ್ನದೇ ಕ್ರಮ. ನನ್ನದೇ ಕ್ರಮ. ಯಾವುದು? ಬೇರೆಯವರ ದಾರಿಯಲ್ಲಿ ಹಿಡುವ ಜಾಯಮಾನವೇ ನನ್ನದಲ್ಲ. ನೀನು ಅವಲ್ವ? ನಾನು ಹೋದದ್ದೇ ದಾರಿ. ಹೌದೌದು. ಓ ಆ ಕಡೆಗೆ ಹೋಗ್ತೇನೆ ಒಂದು ಸಂದರ್ಭದಲ್ಲಿ ಕೇರಳದ ಕೇಸರಿ. ಹೌದಾ? ಕೇಸರಿಯ ತಂಟೆಗೆ ಹೋಗ್ಬೇಡ ಪುಣ್ಯಾತ್ಮ. ಆಲೋಚನೆ ಮಾಡಿದ್ದು ಹೌದು ಪುಣ್ಯಾತ್ಮ. ಕೇಸರಿಗಿದ್ದಷ್ಟು ಬಲ ಬೇರೆ ಯಾವುದಕ್ಕೂ ಇಲ್ಲ. ಹೋಗಿ ಕೇಸರಿಯಲ್ಲಿ ಅಂತ ಕೈ ಮುಂದೆ ತಾನು ಮಾಡಿದ್ದೆ ತಾನು ಪುಣ್ಯಾತ್ಮ. ಏನಾಯ್ತು? ಹಿಂದೆ ತಿರುಗಿ ನೋಡ್ತೇನೆ, ಕೇಸರಿಗಳ ಪಡೆ ಉಂಟು. ಆವಾಗ ಆಲೋಚನೆ ಮಾಡಿದೆ, ಏನು ಅಂತ ಮಾಡಿ? ಈ ಪ್ರಪಂಚದಲ್ಲಿ ಯಾವುದನ್ನಾದ್ರೂ ಮುಟ್ಟಿ ಬದುಕಬಹುದು, ಈ ಕೇಸರಿಯನ್ನು ಮುಟ್ಟಿ ಬಾಳಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಾ? ಹಾಗೆ ಸ್ವಲ್ಪ ಬುದ್ಧಿ ಬೇಕು. ಕೈ ಬಿಟ್ಟೆ. ಬೆಟ್ಟ ಆಮೇಲೆ ಆ ಕಡೆಗೆ ನೋಡಿದ ಪುಣ್ಯಾತ್ಮ, ಏನು ಕಂಡ? ಹಂದಿ ಹಂದಿ ಹಂದಿ. ಏನಂದಿ? ಏನಂದಿ ಅಲ್ಲ ಪುಣ್ಯಾತ್ಮ, ಮತ್ತೆ ಹಂದಿ. ಹಂದಿ. ನೀ ಹಂದಿ. ನಾನಲ್ಲ, ನೀ ಕಂಡೆ. ಕಂಡೆ. ಬಿಡು ಮಗ, ಬಿಡೋ ಜಾತಿಗೆ ಇರಲಿಲ್ಲಪ್ಪ. ದಾಳಿಗೆ ಕೈ ಕೊಟ್ಟು ರಾಗ 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 ಹೊಡೆಯುವ. ಮಾಂಸವನ್ನು ಕುಡಿದೆ, ರಕ್ತವನ್ನು ಕುಡಿದೆ, ಗದಿಗೆ ಎಲ್ಲಿವೋ ಅಣ್ಣ. ಹಸಿವೆ ಏನು ನಿವಾರಣೆ? ಅದರ ನಮಗಿರುವಂತಹ ಹಸಿವೆ ಯಾವುದು? ಪರಿಸರ ವೀಕ್ಷಣೆ. ಅದಕ್ಕಾಗಿಯೇ ಇಲ್ಲಿ ನೋಡು, ನಂದಿನಿ ನದಿ ಹಾದಿ ಚಂದವಾಗಿ ಹರಿತಾ ಇದ್ದಾವಲ್ಲ, ಅಷ್ಟೇ ಅಲ್ಲ, ತುಂಬಿ ಸುತ್ತ ನಾಡು ಪ್ರಕೃತಿ. ಹೂವ ಬಿಟ್ಟಿಯು, ಹೂವ ತೊಟ್ಟಿಯು, ಹೂವ ನುಟ್ಟಿನ ಮರಗಳು. ಯಾತ್ರೆಗೆ ಹೊರಟು ನಿಂತಿವೆ 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಹಾಡುವ ರಾಸ ಲೀಲಾಪಥಗಳು. ಅಣ್ಣ, ಇದು ಭವನನ ಭವನವ, ಉದ್ಯಾನವನವ, ವಸಂತನ ವಿಹಾರ ಕ್ಷೇತ್ರವ ಇನ್ನು ಹಾಗೆ ಭಾಸವಾಗ್ತಾ ಇದೆ. ಇದನ್ನೇ ನೋಡುತ್ತಾ ನೋಡುತ್ತಾ ತಲ್ಲೀನರಾಗುವುದು ಬೇಡ. ಸ್ವಲ್ಪ ಮುಂದೆ ಹೋಗುವ. ನೀ ಮುಂದೆ ಹೋಗುವ, ನಾ ಹಿಂದೆ ಬರ್ತೀನಿ. ಮುಂದೆ ಏನೋ ನೋಡಬಾರದು ನೋಡಿದರೆ
ನಿನಗೆ ಏ ಇವ ಯಾವುದೋ ಮಂಕನನ್ನು ನೋಡಿರ್ಬೇಕು ಮಾತಾಡ್ಬೇಡ ಬಂದೆ ಹೌದೇನೋ? ಏನೋ ಏನು ಕಾರಣ ಏನಾಯ್ತು? ಇದು ಪ್ರಕೃತಿ ಹಾ ಇಲ್ಲಿ ಹರಿಯುವುದು ನಂದಿನಿ ನದಿ ನಂದಿನಿ ನದಿ. ಹೌದು ತೀರಕ್ಕೆ ಬಂದವರು ನಾವು. ಹೌದು ಬಂದಿದ್ದೇವೆ ತಮ್ಮ ಏನೋ ಏನು ಸೆಳೆತ ಪುಣ್ಯಾತ್ಮ. ಸೆಳೆತವ ಇಂತಹ ಸ್ಥಳಕ್ಕೆ ಬಂದಾಗ ಇಂತಹ ಸ್ಥಳತ ಇಷ್ಟರವರೆಗೆ ಭಾವಿಸಿದವನೇ ನನಗೆ ಗೊತ್ತಾಯ್ತು ನೀನ್ ನದಿಗೆ ಇಳಿದಿರ್ಬೇಕು ಅಲ್ಲಿರೋ ಸುಳ್ಳಿ ನಿನ್ನನ್ನು ಸೆಳೆದಿರ್ಬೇಕು ಸುಳಿ ಎಲ್ಲ ನಮ್ಮನ್ನು ಸರಿಯುವುದಕ್ಕುಂಟೇನೋ ಮತ್ತೆ ಇನ್ನ ಸುಳಿಯುವುದು ಯಾವುದು ಅಮ್ಮ ನಂದಿನಿ ನದಿಯಲ್ಲಿ ನದಿಯಲ್ಲಿ ನೀರು ತುಂಬಾ ಉಂಟು. ಮತ್ತೆ ನಂದಿನಿ ನದಿಯಲ್ಲಿ ನೀರಿಲ್ಲ ನಿನ್ನ ಅಂಗಳದ ಯಾವ ಜಾತಿ ಅವ ಮತ್ತೆ ನೀರುಂಟು ನೀರುಂಟು ನದಿಯಲ್ಲಿ ದೊಡ್ಡ ಬಂಡೆಗಳ ಪುಣ್ಯಾತ್ಮ. ಶಕ್ ಈ ನಂದಿನಿ ನದಿಯಲ್ಲಿ ಬಂಡೆ ಇಲ್ಲದೆ ನಿನ್ನ ಮನೆಯ ಬಂಡೆ ನನ್ನ ಮಂಡೆ ಅಲ್ಲ. ಮತ್ತೆ ಎಲ್ಲಿ ಅದಲ್ಲ ಮತ್ತೆ ಯಾವುದು ಆ ಬಂಡೆಯಲ್ಲಿ ವಿಶೇಷ. ಬಂಡೆಯಲ್ಲಿ ವಿಶೇಷ ಹೆಚ್ಚಿನ ಅಂಶ ಅದು ಕರಿ ಬಂಡೆ ಆಗಿರ್ಲಿಕ್ಕಿಲ್ಲ ಬಿಳಿ ಬಂಡೆ ಆಗಿರ್ಬೇಕು ನಿಜ ಬಂಡೆ ಅಲ್ಲ. ಮತ್ತೆ ಆ ಕರಿ ಬಂಡೆ ಮೇಲೆ ಕುಳಿತಿರುವ ತಮಿಳವರನ್ನು ನೋಡ. ಈಗಿಲ್ವಾ ನನ್ನ ಕಿವಿಯಲ್ಲಿ ಹೂ ಕಾಣ್ತದ ಈ ತನಕ ನಂದಿನ ನದಿಯನ್ನು ನೋಡದವಾದ ಅದರಲ್ಲಿ ಹೆಣ್ಣು ಕಾಣ್ತಾಳೆ ಅಂತ ಯಾಕೆ ನನಗೆ ಹುಚ್ಚಿಡಿ ಅಂದಕ್ಕಿಂತ ಚಂದ ಅವಳೇ ಸೌಂದರ್ಯವತಿ. ಹೌದಾ ಆ, ಏ ಅಣ್ಣ ವರ್ಣಿಸ್ಬೇಡ ಸ್ವಲ್ಪ ತೋರಿಸು ನೋಡಿ ನಾನು ನೋಡ್ಲಿಲ್ಲ ಬಂದೆ 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 ಬಿಡಬೇಡ ಬಿಡಬೇಡ ಬಿಡ ಬಿಡಬೇಡ ಬಿಡಬೇಡ ಬಿಡಬೇಡ. ಏನು ಅಂದ ಏನು ಚಂದ ಏನು ಬೆಳಗು ಏನು ಬಿಟ್ಟೋಣ ಏನು ಸಗಲು ಏನು ಏನು ಮುಖ ಏನು ಉಪ್ಪು ಏನು ಕಣ್ಣು ಏನು ತುಟಿ ನಿನ್ನ ನಿನ್ನನ್ನು ಯಾರಾದ್ರೂ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರ ಅಷ್ಟು ಒಳ್ಳೆ ರೂಪ ಅಂತ ಅಷ್ಟೇ ನನ್ನನ್ನಲ್ಲೂ ಹೊಗಳಿತು. ಮತ್ತೆ ಮಕ್ಕಳೆಲ್ಲರಿಗೂ ಹೋಗಬೇಡ ಇಲ್ಲಪ್ಪ ನಿನ್ನನ್ನಲ್ಲ ಮತ್ತೆ? ಅಲ್ಲಿ ಕಾಣುವ ತರುಣಿಯನ್ನು ಹೊಗಳಿದ ಯಾರು ಇವಳು ಗೊತ್ತಾಯ್ತು. ಏನು ಅರಸಿ ಇವಳು ಇವಳು
ಬಯಸಿ ಬಂದವಳು. ಅವಳು ಬರುವ ಕಾಲಕ್ಕೆ ಎರಡು ಬಂಗಡಲ್ಲಿದ್ದಂತಹ ದೇವಾಸುರರು ಕಣ್ಣು ಬಿಟ್ಟು ನೋಡಿದ್ದಾರಂತೆ. ದೇವತೆಗಳು ಅನಿಮಿಷರೇ ಇರಬಹುದು, ಆದ್ರೆ ಅವಳನ್ನು ನೋಡಿದ ಬಳಿಕ ಇದು ನಮಗೆ ಸಿಕ್ಕಿದ ಲಾಭ ಎನ್ನುವುದಾಗಿ ಭಾವಿಸಿದ್ದಾರಂತೆ. ಅದರಲ್ಲಿ ನೀವು ಅಸುರರು ಹಾಗಲ್ಲ. ಅವರು ನೋಡಿದ ಚಂದಕ್ಕೆ ಅವಳಿಗೆ ಮನಸ್ಸೇ ಆಗ್ಲಿಲ್ಲ. ಆದ್ರೆ ಅವಳು ವಹಿಸಿದ್ದು ಯಾರನ್ನು? ಆ ರಮೇಶನನ್ನು. ಹೌದು, ಅಂತಹ ಹರಿ ಲಕ್ಷ್ಮಿಯನ್ನು ಕಳಿಸ್ತಾನೇನು? ಅಲ್ಲ ಅಲ್ಲ ಅಲ್ಲ, ಅವಳಲ್ಲ. ಬೆಟ್ಟ ನಮ್ಮ ದೇವರ ಮಡದಿ ಶಂಕರ ಮಡದಿ ಶಂಕರಿ, ನಮ್ಮಮ್ಮ ಕರಿಯಮ್ಮ. ಅವರು ಬಂದರು, ಇಲ್ಲೇ ಕೂತ್ಕೊಳ್ಳಿಕ್ಕಿಲ್ಲ. ನನ್ನನ್ನು ನೋಡಿ ಹೋಗಿ ನಮ್ಮನ್ನು ಯಾವತ್ತೂ ಕಾಪಾಡುವ ಪ್ರಭು ಶಂಕರ್ ಅವರ ಅನುಗ್ರಹದಿಂದ ಎಲ್ಲ ಸಾಧನೆಯನ್ನು ನಾವು ಮಾಡಿದ್ದೇವೆ. ಅಂತದ್ರಲ್ಲಿ ಅಮ್ಮ ಬಂದು ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಅವಳಲ್ಲ, ಹರಿ ಹರ ರರತಿ ಇದಲ್ಲ. ಮೂಢಲೋಕದಲ್ಲಿ ಇವನಿಂದದ್ದು ನಾಡಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಬಿಡು, ಅರ್ಥಿಯನ್ನು ಕಂಡಿದ್ದೇವೆ. ಇವನು ಗಂಡ ಅಕ್ಷರ ನನ್ನ ಮನಸ್ಸಿನ ಒಂದು ಆಸೆ. ಹೇಗೆ ಜೀವನದಲ್ಲಿ ಮದುವೆ ಎನ್ನುವುದಾಗಿದ್ರೆ ಆಗುತ್ತಿದ್ರೆ ಹೀಗೆ ಆಗಬೇಕು ಎಂಬುದಾಗಿ ಕ್ಷಣ ಸೇರಿಸಿದ್ರೆ ಸಮೀಪಕ್ಕೆ ಹೋಗಿ ಹೋಗಿ ಎಲ್ಲ ಪರಿಚಯ ಕೇಳ್ಬರ್ತೇವೆ. ಅಣ್ಣ 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 ಎಲ್ಲಿ ಬಾ ಎಲ್ಲಿ ಬಾ. ಹೆಣ್ಣು ಮಕ್ಕಳು ಸಿಗುವುದೇ ಅಪರೂಪಕ್ಕೆ. ಸಿಕ್ಕಿದಾಗ ಮಾತಾಡಿಸೋದು ಬಿಡಬೇಡ. ಸ್ವಲ್ಪ ಜಾಗ್ರತೆ ಬೇಕು. ಜಾಗ್ರತೆ. ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅಂತೇಳಿ ಮಾತಾಡ್ಲಿಕ್ಕೆ ಹೋದ್ರೆ ನಿನ್ನ ಕೆನ್ನೆ ಹುಡಿಯಾದ. ಸರಿಯಾಗಿ ನೋಡಿ ಹೋಗ್ತಿರೋದು ನಾವು. ಸುತ್ತಮುತ್ತ ಗಮನಿಸು. ಯಾರಾದ್ರೂ ಒಬ್ಬರಾದ್ರೂ ಇದ್ದಾರೆ. ಇಲ್ಲಿ ಎಷ್ಟು ಬಂಡೆ ಉಂಟು? ಒಂದೊಂದು ಬಂಡೆಯಿಂದ ಒಬ್ಬೊಬ್ರು ಇದ್ದಾರೆ. ನನಗೆ ಅಲ್ಲ, ನಾನು ತಡೆದದ್ದು ಯಾಕೆ ಒಳ್ಳೆಯ? ನೀ ಯಾರು? ನಾನು ಹೆಣ್ಣಾಗ್ರಜ. ಹೌದಲ್ಲ? ಹೌದಪ್ಪ. ಜ್ಯೇಷ್ಠ ಭ್ರಾತೃ ಅಂತ ಹೇಳಿದ್ರೆ ಹೇಗೆ? ಪಿತೃ ಸಮಾನ ಅಪ್ಪನಿಗೆ. ಹೌದಲ್ಲ? ಅಪ್ಪ ಮಾಡಬೇಕಾದ್ದು ಏನು? ಮಕ್ಕಳಿಗೆ ಮೊದಲಾದ ಮದುವೆ. ಹಾಗಾಗಿ ನೀನ್ನ ತಂದೆಗೆ ಸಮಾನ. ನನಗೊಂದು ಮದುವೆ ಮಾಡೋಣ. ಓ ಮಗನೇ, ಏನಪ್ಪ ಒಬ್ಬೊಂದು ಹುಡುಗಿಯನ್ನು ನೋಡಿ ನಾನು ಮದುವೆ ಆಗ್ತೇನೆ. ನಿನಗೆ ಆ ಕೆಲಸವೇ ಇಲ್ಲ. ನೀನು ಹುಡುಗಿ ನೋಡ್ಲಿಕ್ಕೆ ಇಲ್ಲ. ನಾನು ಅಪ್ಪ ಅಲ್ವಾ? ನೀನು ಅಪ್ಪ, ನೀನು ನೋಡುವುದು ಬೇಡ. ಮತ್ತೆ ನೀನು ಇವಳನ್ನು ಮದುವೆ ಇವಳನ್ನು ನೀನು ಆಗುದು ಸರಿಯಲ್ಲ. ಯಾಕಲ್ಲ? ಇವನು ನನಗೆ ಯೋಗ್ಯನು. ಈಗ ನೋಡು, ನನಗೇನೇ ಮದುವೆ ಆಗ್ಲಿಲ್ಲ. ಆಗ್ಲಿಲ್ಲ ಅಲ್ವಾ? ಹೌದು. ಆದ್ರಿಂದ ನಾನು ಮದುವೆ ಆಗ್ತೇನೆ. ಆಮೇಲೆ ನಿನ್ನ ವಿಚಾರ. ಸಿಟ್ಟು ಬಂದ್ರೆ ನಾನು ಮನುಷ್ಯ ಅಲ್ಲ, ಗೊತ್ತುಂಟಲ್ಲ? ನಿನ್ನನ್ನು ಕೊಂದ. ಏನಾಯ್ತು? ನಿನ್ನ ಮಾತು ವಿಪರೀತಕ್ಕೆ ಹೋಗ್ತಾ ಇದೆ. ಗೌರವ ಪ್ರೀತಿ ಮಮಕಾರ ನಿನ್ನಲ್ಲಿತ್ತು. ಹೌದು. ಕೇವಲ ಹುಡುಗಿಯನ್ನು ಕಂಡಾಕ್ಷಣ ಎಲ್ಲವನ್ನು ಮರೆತು ಬಿಟ್ಟೆ. ಎಲ್ಲ ಮರೆತೆ. ಇದಕ್ಕೆ ಹೇಳುದು ನೋಡು, ಏನು? ಹೆಣ್ಣು ಮಾಯೆ. ಹೌದು ಎಂಬುದನ್ನು. ಹೆಣ್ಣು ಮಾಯೆಯು ಅವಳೊಳಗೆ ಮಾಯೆಯು ನಮ್ಮೊಳಗೆ ಮಾಯೆಯು. ಯಾಕೆ ಬಲ್ಲಯ್ಯ? ಆ ಮುಖವೇ ನಮ್ಮನ್ನು ಸೆಳೆಯಿತು. ಹಾಗಾದ್ರೆ ಯಾಕೆ ಹೀಗೆ? ನಾವು ಯಾವತ್ತು ಸುಂದೋಪ ಸುಂದರತರ ಜಗಳವಾಡಿ ಸಾಯ ಕೂಡ. ಹಾಗಾದ್ರೆ ಇರುವ ದಾರಿ ಏನು? ರಾಜ್ಯದಲ್ಲಿ ಸೋಸ್ತುಗಳು ಉಂಟು ಅಂತ ರಾಜ್ಯದ ಭಂಡಾರ ಸೇರಬೇಡ. ನಮ್ಮ ಒಡೆಯ ಯಾರು? ಹಾಗೆ ಕಟ್ಟ ಕಡೆಗೆ ನಂದಿನಿ ತೀರಕ್ಕೆ ಹೋದವು. ನಂದಿನಿ ತೀರದಲ್ಲಿ ದೊಡ್ಡ ಬಂಡೆಕಲ್ಲೊಂದು ಪ್ರಭು. ಅದೇನು ಹೊಸದಲ್ಲ. ಆ ಬಂಡೆಕಲ್ಲು ಅಲ್ಲಿರುವುದು ವಿಶೇಷ. ಏನು ವಿಶೇಷ? ಪ್ರಭು, ಬಂಡೆಯಲ್ಲಿ ಹೂ. ಬಂಡೆಯಲ್ಲಿ ಹೂವು. ಕಲ್ಲರಳಿ ಹೂವು. ನಾನು ಕೇವಲ ಒಮ್ಮೆ ಪಟ್ಟದಷ್ಟೇ. ನಂದಿನಿ ನದಿಯಲ್ಲಿರುವಂತಹ ಬಂಡೆಯನ್ನು ನೋಡಿದಾಗ ಹಲವಾರು ಕೆಲವು ಹೆಣ್ಣು ಕಂಡೆ ಉತ್ತಮ. ಆ ನಂದಿನಿ ತೀರದಲ್ಲಿ ಬಂಡೆಯ ಮೇಲೆ
ಬಟ್ಟೆ ಒಗೆಯುವುದಕ್ಕೋ ಸ್ನಾನ ಮಾಡುವುದಕ್ಕೋ ಬಂದವರು ಇಲ್ಲಿಯವರ ಬಳಿಕ ನಮಗಿಬ್ಬರಿಗಿಲ್ಲವೇ ನಮ್ಮ ತಿರುಗಾಟ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೇವೆ ನೋಡಿದವರಲ್ಲ ಇಲ್ಲ ಇದು ಒಂದು ಆಟದ ಹುಡುಗಿ ಇರ್ಬೇಕು. ಆಟದ್ರೆ ಆಟದ್ದು ಅಂತ ಹೇಳಿದ್ರೆ ನೀರಾಟ ಆಡ್ತಾ ಇತ್ತು. ಓ ವಿಹಾರಕ್ಕಾಗಿ ಬಂದವಳು ನಿಜ. ಅವಳನ್ನು ನೋಡಿದ ಬಳಿಕ ನಮ್ಮಲ್ಲಿ ಒಂದು ಆಸೆ ಆಯಿತು ಪ್ರಭಾ. ಏನು? ಅವಳನ್ನಲ್ಲಿ ಬಿಡುವುದಲ್ಲ, ಅವಳನ್ನು ಇಲ್ಲಿ ಕರೆತರಬೇಕು. ಇಲ್ಲಿಗೆ ದಕ್ಕಿದೆ ಅನಾಥಾಶ್ರಮ ಯಾಕೆ ಅನಾಥಾಶ್ರಮ ಅಂತಲ್ಲ, ಅವಳನ್ನು ಅವಳ ರೂಪಕ್ಕೆ ಸರಿಯಾದ ಜಾಗ ಅಂತ ಹೇಳಿದ್ರೆ ಅದು ನಿಮ್ಮ ಬಳಿಯಲ್ಲೇ ಎನ್ನುವುದು ಕಷ್ಟ. ಅವಳ ರೂಪ ನಿಮ್ಮ ಚಿತ್ತವನ್ನೇ ಆಕರ್ಷಿಸಬಹುದಾದಂತಹ ಸೌಂದರ್ಯ ಇತ್ತೆ. ಹೌದು ಪ್ರಭಾ. ರನ್ನೆ ಹುಮ್ಮೆ ವಾಣಿಯರೆಲ್ಲ ನಾಚಿ ನೀರಾಗಿ ಹೋದ. ಅವರಿಂದಲೂ 3 ಪಟ್ಟು ಹೆಚ್ಚು ಪ್ರಭೆಯವರು. ನೋಡಿದವರು ಹೇಳಿದ್ದಲ್ಲ ರಮೆಯಲ್ಲಿ ಚಂದ ಇದ್ದಾರೆ ಹೌದಾ? ಒಟ್ಟು ಹೇಳಿದ್ದಷ್ಟೇ. ಇದು ನಾವು ಅದನ್ನ ಹೇಗೆ ಫಲಕ್ಕೆ ತಗೊಳ್ಳುವ? ಬೇಡ, ನಾವಿಲ್ಲಿದ್ದವ್ರನ್ನೇ ತಗೊಳ್ಳುವ. ಯಾವುದು? ಯಾರ್ಯಾರು ಬೇಡ, ನಾವು ಹೇಳಿದ ತಪ್ಪಾಯ್ತು ತೋರಿಸ್ಬಾರ್ದು. ನಮ್ಮ ಅಮ್ಮನನ್ನು ನೋಡಿದ್ದೇವೆ, ಯಶೋಮತಿ ದೇವಿ. ಅದು ಏನು ಅಲ್ಲ, ಏನು ಅಲ್ಲ. ಯಾಕೆ ಪ್ರಭಾ? ನಮ್ಮ ಯಶೋಮತಿಯನ್ನು ಏನು ಅಲ್ಲ ಅಂತ ಹೇಳಬೇಕು ಅಂತ ನಿಮಗೆ ಎಲ್ಲಿಯೇ ಹಾಗಲ್ಲ, ಇವರು ಚಂದ್ರಕೋಟಿ ಸಭೆಯಿಂದ ಆರಾಧಿಸ್ತಾ ಇದ್ದಾರೆ. ಆದ್ರೆ ಅವಳು ಹಾಗಲ್ಲ, ಸೂರ್ಯಕೋಟಿ ಸಭೆಯಿಂದ ರಂಜಿಸ್ತಾ ಇದ್ದಾಳೆ. ಆ ಹೆಣ್ಣನ್ನು ನೋಡಿದ ಮೇಲೆ ಸೌಂದರ್ಯದ ವಿಷಯದಲ್ಲಿ ಯಶೋಮತಿ ಏನು ಅಲ್ಲ. ಹೌದು, ಅಂದ್ರೆ ಯಶೋಮತಿಗಿಂತಲೂ ಮಾಡಿ ಆಡಿದಂತಹ ವಚನವನ್ನು ಅವಧರಿಸುತ್ತಾ ಇದ್ದ ಹಾಗೆ ಅಂತರಂಗದಲ್ಲಿ ಏನೋ ಒಂದು ಬದಲಾವಣೆಯಾಗುವುದಕ್ಕೆ ಪ್ರಾರಂಭವಾಗಿದೆ. ನಂದಿನಿ ತೀರದಲ್ಲಿರುವಂತಹ ನಾರಿಯ ಸೌಂದರ್ಯದ ಕುರಿತಾಗಿ ನೀವು ವಿವರಿಸಿದಂತಹ ನುಡಿಗಳನ್ನು ಆಲಿಸಿದಂತಹ ಕ್ಷಣದಲ್ಲಿ ನನಗೂ ಒಮ್ಮೆ ಹೋಗಿ ನೋಡಿದರಾದೀತು ಅನ್ನುವಂತಹ ಅಭಿಪ್ರಾಯ ಮೂಡಿ. ಹೌದಾ? ನೋಡುವುದೇನು, ಆಕೆ ಒಪ್ಪಿದರೆ ಅಯ್ಯ ಹಿಡಿಯುವುದಿಲ್ಲ. ಹೌದಾ? ನಾವು ಬರ್ತೇವೆ. ನಾನು ಮದುವೆ ಆಗುವ ದಿವಸ ನೀವಿರಬಾರ್ದು ಯಾರಾದ್ರೂ ಹೇಳಿದ್ದಾರೆ. ಮಾಡಿಸ್ತೇವೆ. ನಾವು ಒಮ್ಮೆ ಹೊಳೆವರೆಗೆ ಹೋಗಿ ಬರ್ತೇವೆ. ಅಲ್ಲಿಂದಲೇ ಅಲ್ಲಿಗೆ ಬಂದದ್ದು ಎಷ್ಟು ಸಲ ಹೋಗ್ತೀವಿ. ಇಲ್ಲಪ್ಪ, ಹೋಗಿ ಅವರನ್ನು ಕರೆತರ್ತೇವೆ. ಎಲ್ಲಿಗೆ? ಇಲ್ಲಿಗೆ. ಈಗ ಕರೆದನ್ನು ನನಗೆ ಒಪ್ಪಿಗೆ ಆಗ್ಬಿಟ್ಟೇನು ಮಾಡುದು? ಒಪ್ಪಿಗೆ ಆಗಲಿಲ್ವಾ? ಅಲ್ಲಿಗೆ ಹೋಗಿ ಬಿಟ್ಟು ಬರುವುದು. ಹಾಗೊಂದು ಮಾಡುವ ಕ್ರಮ ಉಂಟು. ಮತ್ತೆ ನಾವು ಕೈ ಹಚ್ಚಿದ ಮೇಲೆ ಬಿಡಬಾರ್ದು. ಹಾಗಾಗಿ ಆಗುತ್ತದೋ ಇಲ್ವೋ, ಬೇಕೋ ಬೇಡವೋ ವಿಮರ್ಶೆ ಆಗಬೇಕು ಅಂತಾದ್ರೆ ನಾನೇ ನೋಡ್ಬೇಕು. ನಾವು ಬರ್ತೇವೆ. ಅದಕ್ಕೆ ನೀವು ನೋಡ್ಲಿಕ್ಕೆ ಹೋಗಿ. ಈಗ ನಾನು ನೋಡುವ ನೀವು ಯಾಕೆ? ನೀವು ನೋಡಿಯೇ ಬಂದದ್ದಲ್ವ? ನಾವು ನೋಡಿ ಬಂದದ್ದು. ಹೌದು. ಪ್ರಭಾ, ಇನ್ನೊಮ್ಮೆ ನೋಡಿದ್ರೆ ಹೇಗೆ? ಅಲ್ಲ, ಎಷ್ಟು ಸಲ ನೋಡಿದ್ರೆ ಈಗ ನೀವು ಮದುವೆ ಆಗುವ ಆಲೋಚನೆ ಇಲ್ಲಲ್ಲ? ಅಲ್ಲ, ನಾವು ನಿಮ್ಮನ್ನು ಮತ್ತೆ ಯಶೋಮತಿ ದೇವಿಯನ್ನು ನೋಡಿದ್ದೇವೆ. ಅವಳಿಂದ ಇವಳು ಚಂದ ಇದ್ದಾಳೆ. ಆಗ ನಿಮ್ಮ ರೂಪ ಹೇಗೆ ಕಾಣಬಹುದು? ನೋಡೋಣ. ಒಪ್ಪಿಗೆ ಆಯಿತು ಅಂತಾದ್ರೆ ನಿಮಗೆ ಹೇಳದೆ ಮದುವೆ ಆಗುದಿಲ್ಲ. ಹೌದಾ? ಅವರಿಗೆಲ್ಲ ಹೇಳಿ ಆಗುತ್ತೆ. ನಾವೇ ಡಂಗ್ರ ಸಾರ್ತೇವೆ. ಈಗ ವಿಶ್ರಾಂತಿಯನ್ನು ಹೊಂದಿ ನಾನು ಬೇಕಾದಲ್ಲಿ ಸರಿ ಹೋಗೋಣ.
ಒಂದೇ ಸಿಕ್ಕೊಂಡಿದ್ದೇನೆ. ಹಾಗೆ ಇದು ಎಷ್ಟು ಸಲ ಅಂತ ಇಲ್ವಾ? ಏನು ಪೂರ್ತಿ ಇದೇ ಕೆಲಸವ. ಗಂಡರನ್ನು ನೋಡಿದಾಗಲೆಲ್ಲ ಕಾಲಿಗೆ ಬಿಡುದು. ನನಗೆ ಒಂದು ಕಾಲ ಬೇಕಾದ ಅಲ್ಲ ಇದೀಗ ಕಾಲೇ ಕಾಣಬೇಕಾದದ್ದು. ನೀನು ಯಾರನ್ನು ಹುಡುಕಲಿಕ್ಕೆ? ಅದರಲ್ಲಿ ಹುಡುಗಕ್ಕೆ ಬೇರೆ ಯಾರಿದ್ರೆ ನಿಮ್ಮಲ್ಲಿ ನೋಡುದು. ನನ್ನದೇನು ಹೊಸತ್ ನೋಡುದು ನಿಮಗೆ? ಹೊಸತಂತಲ್ಲ, ಈಗ ಕಾಣುದು ಎಷ್ಟು ವರ್ಷಗಳೇ ಕಳೆದು ಹೋಗಿದೆ. ಹೀಗೆ ಹೌದೌದು. ಹೀಗೆ ಅಂದ್ರೆ ಈಗ ನನಗೆ ಕೈ 4 ಬಂದಿದ್ದ, ಕಣ್ಣು 3 ಆಗಿದೆ. 8 ಆಗಲಿಲ್ಲ, ಅದನ್ನೆಲ್ಲ ನಾನು ಮಾಡಿದ್ದು. ಈ ಬಗೆಯ ಅಲಂಕಾರ ಹುಡುಗೆ ತೊಡುಗೆ ಅಲಂಕಾರ ಈಗ ನಾಷ್ಟೆಲ್ಲ ಹೊಸತಾಯಿತು. ಅಲ್ಲ ಹಾಗಲ್ಲ, ಬಹಳ ಹಿಂದೆ ನೋಡಿದ ನೆನಪಾಗಿಬೇಕು ನಮಗೆ. ಹಿಂದೆ? ಹೌದೌದು. ಹಿಂದೆ ಅಂದ್ರೆ ಯಾವಾಗಪ್ಪ ಅದು? ಹಿಂದೆ ಅಂದ್ರೆ ನಮ್ಮ ಮದುವೆ ಇದೆ. ಈಗ ನನಗೆ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿ ಇಲ್ಲ. ಮೊದಲೆಲ್ಲ ಏನು ದಿನಪೂರ್ತಿ ಅಲಂಕಾರವೇ. ನಾನು ಬರೋ ನಿಂತೀಯ ಅಲ್ಲ ಬಂದ ಮೇಲೆ ಹೌದು, ಬಸ್ಸ ಮೊದಲು ನಾನೇ ನಿಮ್ಮನ್ನು ಹೀಗೆ ಕಾಣಿಸ್ಬೇಕು ಅಂತ ಆಸೆ ಮಾಡ್ತಿದ್ದೆ ನಾನು. ಆದ್ರೆ ಇದು ಹಾಗಲ್ಲ. ಮದುವೆಯ ದಿವಸ ಹೌದು, ನಾನು ನೀವು ಅಕ್ಕಪಕ್ಕ, ನಾನು ಓರೆಗಾಡಿನಲ್ಲಿ ನಿಮ್ಮನ್ನು ಕುಳಿತು ನೋಡಿದ್ದು. ಅಂದ್ರೆ ಈಗ ನಾನು ಮದುಮಗನಾಗಿ ಕಾಣ್ತೇನೆ ಹೇಳುದು ನೀವು. ಹೌದು. ಏನು ನನ್ನ ತಲೆ ಕಂಕುಳ ಕೆಳಗೆ ಇರುವುದು ಅಂತ ಭಾವಿಸಿ. ಯಾರು ಹೇಳಿದ್ರು ಹಾಗೆ? ನನಗೆ ಗೊತ್ತಿಲ್ಲ, ನಾನು ಮದುಮಗನಾಗಿದ್ದೇನೆ ಮುದಿ ಮಗನಾಗಿದ್ದೇನೆ. ಯಾರು ಅದು ಮುದಿ ಮಗ ಅಂತ ಇದು ಹೇಳಿದ್ರು? ಸುಮ್ಮನೆ ಹೆಣ್ಮಕ್ಳ ಬುದ್ಧಿವಂತಿಗೆ. ಏನು ಬುದ್ಧಿವಂತಿಕೆ? ಅಲ್ಲದೆ ಇದ್ರೆ ಒಂದು ಗಂಡನನ್ನು ಹೊಗಳುದು, ನೀವು ಹೇಗೆ ಕಾಣ್ತೀರಿ ಗೊತ್ತಾಗ್ತದೆ ಮದುಮಗನ ಹಾಗೆ. ಹೆಂಡತಿಯವರಿಗೆ ಎಂತ ಲಾಭ ಉಂಟು? ಆಗ ಈ ಮಗನಿಗೆ ಹೇಳಿದ ಉಪಾಯ ಇಲ್ಲ, ಅಡಿದಿಲ್ಲ ನೀನು ಒಟ್ಟು ಮದುಮಗಳಾಗಿ ಇರ್ತಿ ಈಗಲೂ ಅಂತ. ಹಾಗೆಲ್ಲ ಏನಿಲ್ಲ, ಹಾಗೆ ನಿಮ್ಮಿಂದ ಹೊಗಳಿಕೆ ಕೇಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಇಂಥದನ್ನ ಹೇಳಿದೆ. ಹಾ. ಎಲ್ಲ ಹೊರಗೆ ಬಂದ ಹಾಗುಂಟು ಪೆಟ್ಟಿಗೆಯಿಂದ. ಓ ಪೆಟ್ಟಿಗೆಯಿಂದ ಎಲ್ಲ ಹೊರಗೆ ಬಂದ ಹಾಗುಂಟು ಈ ಸಲ. ಅಲ್ಲ ಬೇಕಲ್ಲ ಮತ್ತೆ ನಮ್ಗೆ ಇದೇವನ್ನ ಮಾಡಿಸುದು ನೀವು? ಎಲ್ಲ ಮನೆಯೊಳಗೆ ಏನು ನಮಗೇನಾದ್ರೂ ಕೊರತೆ ಇಲ್ಲ. ಅಲ್ಲ ಹಾಗಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ ಎಲ್ಲ ಮಾಡಿಸಿದ್ದೆಲ್ಲ ನಿನಗೆ ಗೊತ್ತಿರ್ಬೇಕು ಅಂತ ಉಂಟಾ? ಹೆಂಡತಿ ಅಲ್ವಾ? ಅಲ್ಲ ಒಂದೊಂದೇ ಗೊತ್ತಾಗ್ತದೆ, ಈಗ ಗೊತ್ತಾಗಲಿಲ್ಲ. ಮನೆಯೊಳಗಿರುವಾಗ ಇಷ್ಟೆಲ್ಲ ಬೇಕಾ? ಮನೆಯೊಳಗಿರುವಾಗ ಇಷ್ಟೆಲ್ಲ ಹಾಕ್ತಾನೆ ನಾನು. ಅಂದ್ರೆ ಹೊರಗೆ ಹೋಗ್ಬೇಕು, ಅರಸು ಅಲ್ವೇನೆ? ಅರಸು ಕಾರ್ಯ ಎಲ್ಲ ಇಲ್ವಾ? ಓಹೋ ಹಾಗೆ. ಏನು ಮನೆಯೊಳಗೆ ಇದ್ದು ಬಿಟ್ರೆ ಆಯ್ತಾ? ಹೌದೌದೌದೌದು. ಇದು ಅರಸು ಕಾರ್ಯವೋ ಅರಸುವ ಕಾರ್ಯವೋ? ಅರಸು. ಹೌದೌದು, ಅರಸುವ ಕಾರ್ಯ. ಎಂತದ್ದು ಅರಸು? ಅದಕ್ಕೆ ಹುಡುಕಾಟ ಅಂತ ಒಂದು ಅರ್ಥ ಉಂಟು. ಹುಡುಕಾಟ? ಹೌದೌದು, ಹುಡುಕುವುದು. ಎಂತದ್ದು ಹುಡುಕಾಟ? ಏನಿಲ್ವಾ? ನಿಮ್ಮ ಅರಸು ಕಾರ್ಯ ಸಲ ಹೊಳೆ ಬದಿಯಲ್ಲಿ ಆರಂಭದಲ್ಲಿರಬೇಕು. ನಮ್ಮ ಹುಡುಗರು ಬಂದು ಹೋದ್ರ? ಚಟ್ಟ ಪ್ರಚಂಡರು. ಅವರೆಂತ ಹುಡುಗರು? ಅವರು ಮಂತ್ರಿಗಳು. ನಮ್ಗೆ ಹುಡುಗರು. ಹೌದು. ಏನು ಹೇಳಿದ ಹಾಗಿತ್ತು? ಅದೇನು ಹೇಳಿ. ಊರು ತಿರುಗಾಟಕ್ಕೆ ಹೋದವರು. ಹಾ. ನಾನು ಅವರ್ತ ಹೇಳಿದ್ದೇನೆ, ಹಾ. ಅಲ್ಲಿ ಏನು ಸುದ್ದಿ ಸಂಗ್ರಹ ಆಗ್ತಾ ಆ ಕ್ಷಣಕ್ಕೆ ಬಂದು ನನಗೆ ಹೇಳಿಬಿಡ್ಬೇಕು. ಓ ಹಾಗೆ. ಅದು ಎಚ್ಚರದಲ್ಲಿ ಇರ್ಬೇಕು. ಈ ಸಲ ತುಂಬಾ ದೂರ ಹೋಗಲಿಕ್ಕೆ ಬಿಡುವ ಸಿಗ್ಲಿರ್ಬೇಕು ಅವರಿಗೆ. ಯಾರಿಗೆ? ಅವರಿಗೆ ಚಕ್ರವರ್ತಿಗಳಿಗೆ. ಅವರು ಎಲ್ಲೆಲ್ಲ ತಿರುಗಿದ್ದಾರೆ ಅಂತ ಯಾರಿಗೂ ನಾನು ಅದನ್ನೆಲ್ಲ ಕೇಳುವುದಿಲ್ಲ. ಸುಮ್ಮಾಗಿ ಎಲ್ಲೆಲ್ಲಿ ತಿರ್ಗಲಿಲ್ಲ ಅವರು. ಅವರು ಹೊಳೆ ಬದಿಯಲ್ಲಿ ಮಾತ್ರ ತಿರುಗಾಟ ಮಾಡಿ. ಒಳ್ಳೆ ಬದಿ. ಹೌದೌದು. ಒಳ್ಳೆ ಬದಿಯಲ್ಲಿ. ಹೊಳೆ ಬದಿ ಬಿಟ್ಟರೆ ಬೇರೆ ಎಲ್ಲಿಗೆ ಹೋಗ್ಲಿಲ್ಲ ಅವರು. ಒಳ್ಳೆ ಬದಿ. ನಂದಿನ ತೀರ. ಹೌದು. ಒಬ್ಬಳಾಕೆ ಬೆಡಗಿ, ಚಂದ್ರಕೋಟಿ ಪ್ರಭೆ, ಸೂರ್ಯಕೋಟಿ ಪ್ರಭೆ, ಯಶೋಮತಿ ಎಂತದೂ ಅಲ್ಲ. ತಿನ್ನ ಬೇಡ್ತಾನೆ ಪುಣ್ಯಾತ್ಮ, ಸಿಗ್ಬೇಕು ಅವ ನನಗೆ. ಈಗ ಅವರೆಲ್ಲ ನಿಮ್ಮ ಹತ್ರ ಮೊದಲು ಹೇಳಿ ಮತ್ತೆ ನನಗೆ ಬಂದು ಹೇಳಿ. ಅಯ್ಯೋ ನನ್ನಲ್ಲೇ ಇರ್ತದೆ, ಹರಕೆ ಉಂಟು ಅವ್ರಿಗೆ. ನನ್ನಲ್ಲಿ ಹೇಳಿ ನಿಮ್ಮಲ್ಲಿ ಹೇಳಿಕ್ಕೆ ನನ್ನಲ್ಲಿ ಹೇಳಿ ಬಂದದ್ದಲ್ಲ, ನನಗೆ ಕೇಳಿ ಸಿಗುದಲ್ಲ. ನಾವು ಮಾತನಾಡುವಾಗ ನಿನಗೆ ಕಿವಿಗೊಟ್ಟೆಯ? ಅಯ್ಯೋ ಹಾಗೆ ಅರ್ಥ ಬೇರೆ ಆಗ್ತದೆ. ನಾನಂತದ್ದು ಕತ್ತು ಹೇಳುದಾ? ನಾನು ನಿಮ್ಮಲ್ಲಿ ಮಾತಾಡೋಣ ಅಂತ ಬಂದಿದ್ದೆ. ಮಾತಾಡುವ ಮುನ್ನವೇ ಅವರು ಬಂದದನ್ನು ಗಮನಿಸಿದೆ. ಹಾ. ಇನ್ನು ಗಂಡಸರು ಒಟ್ಟು ಸೇರಿ ಮಾತಾಡುವಾಗ ಹೆಣ್ಣು ಹೆಂಗಸು ಇದ್ದದಕ್ಕೆ ಮುಗಿದುರಿಸುವುದು ಅಂತ ಅರ್ಥ ಕೊಂಡಿದ್ದೆ ನಾನು. ನನ್ನನ್ನು ಕಾಣುವುದಕ್ಕಾಗಿ ನೀನು ಬಂದೆ. ಹೌದು. ಅದೇ ಸಂದರ್ಭದಲ್ಲಿ ಇವರು ನನಗೆ ಮಾತಾಡ್ತಾ ಇದ್ರು. ನನಗಿಂತ ಮುಂಚೆ ಬಂದಾಗಿತ್ತು. ಆದ್ದರಿಂದ ಅವರು ಹೇಳಿದ ಒಂದೆರಡು ವಾಕ್ಯದಿಂದ ಕಿವಿಗೆ ಬಿದ್ದಿರಬೇಕು. ಹೌದು, ಒಂದೆರಡು ಬಿದ್ದಿದೆ. ಬಿದ್ದಿದೆ. ಏನೆಲ್ಲ ಅದೇ ಒಳ್ಳೆ ಬದಿ, ಕಾಣುವುದಕ್ಕೆ ತುಂಬಾ ಸೌಂದರ್ಯವತಿ ಇದ್ದಾಳೆ, ಲಾವಣ್ಯವತಿ, ಹಾಗೆ ಹೀಗೆ ಅಂತ ಬಿದ್ದಿದೆ. ಅಲ್ಲ ಆಯ್ತಲ್ಲ, ಈಗ ಗೊತ್ತಾಗಿದೆ ಅಂತ ಅದು ನನಗೆ ಸುಲಭ ಆಯ್ತು ಹೇಳುವ ಕೆಲಸ ಇಲ್ಲ. ನನಗೆ ಮತ್ತೆ ಸುಲಭ ಆಯ್ತು. ಬನ್ನಿ ಹೋಗೋಣ. ಒಳ್ಳೆ ಬದಿಗೆ. ಒಳ್ಳೆ ಬದಿಗೆ? ಹೌದು. ಯಾಕೆ? ಹುಡುಗಿ ನೋಡ್ಲಿಕ್ಕೆ. ಹೇಗೆ ನಮ್ಮ ಮಗನಿಗೆ? ನಿಮಗೆ ತಲೆ ಸರಿ ಅದೇ ಹಾಗೆ. ಅಲ್ಲ ನನಗೆ ಹುಡುಗಿ ನೋಡ್ಲಿಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನನಗಲ್ವಾ? ಅಲ್ಲ ಅದವರು ಏನು ನೀನು ನನ್ನ ಸೋದರತ್ತೆ? ಅಲ್ಲಿ ಅಷ್ಟು ಬೇಗ ಒಂದು ಹುಡುಗಿಯ ವಿಷಯಗಳಲ್ಲಿ ಸೋದರತ್ತಿಗೆ ಇರ್ತದೆ. ಅಲ್ಲ ಯಾವ ತಲೆಗಟ್ಟವಾದ್ರು ಹಾ. ತನ್ನ ಮೊದಲ ಹೆಂಡತಿಯನ್ನು ಕಟ್ಟಿಕೊಂಡು ಮತ್ತೊಂದು ಹುಡುಗಿ ನೋಡ್ಲಿಕ್ಕೆ ಹೋದಾನ. ಹೋಗುದಿಲ್ವಾ? ಹೋಗಿ ಅಲ್ಲಿ ನಮಗೆ ಏನು ಆಗ್ಲೇನೆ ಇಷ್ಟ ನನಗೆಂತಲೂ ಹೇಳ್ಬೇಕಾದ್ದು. ಒಂದು ಆಗಿ ಅಂತಾದ್ರೆ ಅವಳು ಬರ್ತಾಳೆ. ಅದ ಹೊಸ ಕ್ರಮ ಮಾಡುವ. ಏನಂತ?
ನನಗೆ ತಂಗಿಯಾಗಿ ಬರುವವಳನ್ನ ಹತ್ತಿರದಿಂದ ನೋಡಿದಾಗ ನಿನ್ನನ್ನು ನೋಡಿದ್ರೆ ಬರ್ಲಿಕ್ಕೆ ಮನಸ್ಸಿದ್ದವಳು ಬರ್ಲಿಕ್ಕೆ ಏನು ನಾನು ಹಾಗೆ ಕಾಣಿಸ್ತೇನೆ ಚಿಕ್ಕ ಚಂದ ನೋಡಿರುವಾಗ ನಾನು ಯಾಕಿಂತ ಅವಳಿಗೆ ಕಂಡ್ರೆ ಬರ್ದಿದ್ದವಳೆ ನನಗೆ ಸರಿಯಾಗಿ ನೋಡ್ಬೇಕು ನೀವು ಇನ್ನೊಂದು ಸರಿ ಹೊಸತುಂಟು ನೋಡಿ ಹಾಗಲ್ಲ ನನ್ನ ಕಣ್ಣಿಗೆ ಕಣ್ಣಿಟ್ಟು ಉತ್ತರ ಕೊಡಬೇಕು ಏನು ನಾನು ವಂಚಕನ ಅಲ್ಲ ವಂಚಿಸುವ ಬುದ್ಧಿ ನಿಮ್ಮದಲ್ಲ ಗೊತ್ತಿದೆ ನನಗೆ ನನ್ನ ಪರಿಚಯಕ್ಕೆ ನನ್ನ ಧೈರ್ಯಕ್ಕೆ ಏನು ಇತ್ತೀಚೆಗೆ ಕೆಲಸ ಇಲ್ಲದೆ ದಪ್ಪ ಬಿದ್ದಿದ್ದೇನೆ ನಾನು ಮೊದಲಿಗಿಂತ ಸ್ವಲ್ಪ ದಪ್ಪ ಬಿದ್ದಿದ್ದಿ ಆದ್ರೆ ನನ್ನ ಮಟ್ಟಿಗೆ ಆಗುವ ತೊಂದರೆ ಅದು ನಿಮ್ಮ ಪ್ರೀತಿ ಆರೈಕೆ ಹೆಚ್ಚಾಯಿತು ಅದು ಯಾವ ಹೆಣ್ಣು ಮಕ್ಕಳಾದ್ರೆ ತವರು ಮನೆಯಲ್ಲಿ ತೆಳ್ಳಗಿರ್ತಾರೆ ಗಂಡನ ಮನೆಗೆ ಹೋದ್ರೆ ದಪ್ಪ ಯಾವ ಹೆಂಗಸ ಅಲ್ಲ ಅಂತ ಹೇಳಿಕ್ಕೆ ನನ್ನ ಕಣ್ಣು ಗುಡ್ಡೆಗಳು ಒಳಗೆ ಬಿದ್ದೀವ ಅದೇ ನಿಶಕ್ತಿ ಬಂದಿದೆ ನಿಮಗೆ ನನ್ನ ಚರ್ಮ ಸೊಪ್ಪು ಕಟ್ಟಿದ ಅದೇ 8 ವಯಸ್ಸಾಯ್ತು ನನ್ನ ಕೂದಲು ಬೆಳ್ಳಗಾಗಿದ್ದ ಅದು ಕಪ್ಪು ಬಣ್ಣ ಹಾಕಿದ್ದಾರೆ ಮನೆಯಲ್ಲಿ ಕೊಡ ಹಾಲು ಕೊಡುವ ಕಾಮಧೇನಿರುವಾಗ ಒಬ್ಬ ಬರುಡುದನವನ್ನು ಹುಡುಕುತ್ತಾ ಲೋಕ ಸಂಚಾರವನ್ನು ಮಾಡ್ತಾನೆ ಅಂತ ಆದ್ರೆ ಅಂತವನನ್ನು ಏನನ್ನಬೇಕು ಪ್ರಭು ಅವನಲ್ಲಿ ಮೂರ್ಖರಲ್ಲಿ ಮೂರ್ಖಾಳು ನನಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಈಗ ದನದ ಸುದ್ದಿ ಇಲ್ಲಿ ಅಂತದಕ್ಕೆ ಇಲ್ಲಿ ನಾನಿರುವಾಗ ನಿಮಗೆ ಇನ್ನೊಬ್ಬಳು ಬೇಕು ಅಂತ ಅನ್ನಿಸಿದ್ದ ಓ ಈಗ ನೀನು ನಿನ್ನ ವಿಷಯ ನನ್ನನ್ನು ಕೊರತೆ ಆದ್ರೆ ಒಂದುಂಟು ಎಂತದ್ದು ಈಗ ಕೊಡ ಹಾಲು ಕೊಡುವ ಕಾಮಧೇನು ಮನೆ ಈಗ ಮತ್ತೊಂದು ಕಾಮಧೇನು ಸಿಗ್ತದೆ ಅಂತ ತರಬಾರ್ದು ಅಂತ ಬರಡುದಾನಾದ್ರೆ ಕಾಮಧೇನು ಕಾಮಧೇನು ಒಂದೇ ಅದೇ ಕಾಮಧೇನು ಶಬ್ದ ಅನ್ಕೋಬಹುದಲ್ಲ ಹಾಗೆ ನನ್ನ ತಂದೆಗೆ ನಾನು ಒಬ್ಬನೇ ಬರುದು ಅಲ್ಲ ಈಗ ತಂದೆಯ ಮಗಳು ಆ ರಕ್ತ ಸಂಬಂಧ ಹೇಳಿದ್ದಲ್ಲ ನಿನ್ನ ನಿಪುಣ ವಿಶೇಷವನ್ನು ಹೊಂದಿದ ಹೆಣ್ಣು ಅಂತಾದ್ರೆ ನಮ್ಗೆ ಸಂಗ್ರಹ ಮಾಡಿ ಹಾಕ್ಬೇಕು ಸಂಗ್ರಹದ ಬುದ್ಧಿ ಬರ್ತದಂತಾದ್ರೆ ಹಿಂದೆ ಸಂಗ್ರಹ ಮಾಡಿದ್ರೆ ಕೊರತೆ ಉಂಟು ಅಂತ ಆಯ್ತಲ್ಲ ಹೇಗೆ ಹಿಂದೆ ಸಂಗ್ರಹ ಮಾಡಿದ್ರೆ ಕೊರತೆ ಉಂಟು ಅಂತ ಆಯ್ತಲ್ಲ ಈಗ ಈಗ ನಿನ್ನಲ್ಲಿ ಕೊರತೆ ಇದ್ದದಕ್ಕೆ ನಾನು ಮತ್ತೊಂದು ಮತ್ತೆ ಎಂತದಕ್ಕೆ ಹೊಸ ಸಂಗ್ರಹ ನಿನಗೆ ರಸಿಕರ ಹೃದಯವೇ ಗೊತ್ತಿಲ್ಲ ಹೇಗದು ಹೇಗೆ ಬಂದ ನಮ್ಮ ಜೀವನ ವಿಧಾನ ಹೌದೇ ಏನು ಮಾಡುತ್ತದೆ ದುಂಬಿ ಕೇವಲ ಸುಮವೊಂದರ ಮಕರಂದವನ್ನು ಉಂಡಲ್ಲಿಗೆ ತೃಪ್ತಿಯನ್ನು ಹೊಂದುವುದಿಲ್ಲ ಅರಳಿನಿದ್ದಂತಹ ಹೊಸ ಹೂವುಗಳನ್ನು ಅರಸುತ್ತಾ ಹಾರ್ತದೆ ಕಾಣುವುದಕ್ಕೆ ಸಿಕ್ಕಿದ್ರೆ ಸರ್ ಹೋಗಿ ಅದರ ಮೇಲೆ ಕೂರ್ತದೆ ತನ್ನ ಕೊಂಡಿಯನ್ನು ಹೂವಿನ ನಾಳದೊಳಕ್ಕೆ ಊರಿ ಅಲ್ಲಿದ್ದಂತಹ ಮಕರಂದವನ್ನು ಯಥಾರ್ಥವಾಗಿ ಹೀರ್ತದೆ ಆಮೇಲೆ ಅಮಲಿನಿಂದ ಜೇಂಗುಡುತ್ತಾ ಮತ್ತೊಂದು ಸುಮವನ್ನು ಅರಸುತ್ತಾ ಹಾರ್ತದೆ ತದ್ರೀತಿ ನಮ್ಮ ರಸಿಕರ ಜೀವನ ಹೆಣ್ಣೊಬ್ಬಳಿಂದ ಪಡೆಯುವಂತಹ ಸುಖವನ್ನೆಲ್ಲ ಹೊಂದಿದರಿಗೆ ಪೂರ್ಣ ತೃಪ್ತರದು ಮತ್ತೆ ಒಂದು ಹೊಸ ವರ್ತಮಾನ ಬಂತು ಅಲ್ಲಿ ನಂದಿನಿ ತೀರದಲ್ಲಿ ಲಾವಣ್ಯವತಿಯಾದಂತಹ ಅವಯವನಾಗಿ ಒಬ್ಬಳಾಗಿ ಇದ್ದಾಳೆ ನೀವೇ ನೋಡಿಯುವುದು ಆವೇಶ ಬಂದಿದೆ ನಿಮಗೆ ಆಗಲ್ಲ ಮತ್ತೆ ಒಮ್ಮೆ ನೋಡುವ ಈಗ ಅನ್ನಿಸಿದ್ರೆ ಅದಕ್ಕೆ ನಮ್ಮ ರಸಿಕರನ ಕಾರಣವೇ ಹೊರತು ನಿನ್ನಲ್ಲಿದ್ದ ಕೊರತೆ ಕಾರಣ ಇದು ಮಧುಕರ ವೃತ್ತಿ ಮುದುಕರದ್ದಲ್ಲ ಮೋಕ್ಷಕರ ನೀವು ದುಂಬಿಯ ಕಥೆಯ ಇನ್ನೊಂದು ಪುಟ
ಪುಟ ಓದ್ದೇ ಇಲ್ಲ. ಮಕ್ಕಳ ಮುಖದಲ್ಲಿ ದುಂಬಿಯ ಕಥೆ ಉಂಟು. ಸಂಜೆಯ ಕಥೆಯಲ್ಲಿ ಬರ್ತಿದ್ದಾರೆ. ಸಾಧಿಸಿದಂತಹ ದುಂಬಿಯೊಂದು ವಿಕಸನವನ್ನು ಕಾಣಿಸಿದ ಕಮಲದ ಆಶಯವನ್ನು ಹೊಂದುತ್ತದೆ. ಮತ್ತು ಕಳೆಯಿತು, ಸೂರ್ಯ ಮುಳುಗಿದ, ಕಮಲ ಮುದುಡಿತು, ಒಣಗಿದ ದುಂಬಿ ಏನಾಯಿತು ಪ್ರಭು? ಅಯ್ಯೋ, ಅದು ಉಸಿರುಗಟ್ಟಿ ಸತ್ಯ ಹೋಗಿ ಭ್ರಮರ ಬಂಧನಾದನಿಗೆ ದುಂಬಿಯ ಕಥೆ ಮುಗಿಯಿತು. ಅಂತೆಯೇ ದುಂಬಿಯೊಂದು ಮಧುರವಾದ ಮಧುವನ್ನು ಅರಸುತ್ತಾ ಕೆಂಡ ಸಂಪಗೆಯ ಸಾಂಗತ್ಯವನ್ನು ಹೊಂದಬಹುದೇ? ಅಯ್ಯೋ, ಅದು ದುಂಬಿಗೆ ಮೃತ್ಯು ಸ್ಥಾನ ಪ್ರಭು. ಬಂದ ಹುಡುಗಿ ಯಾರಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಏನು ಉದ್ದೇಶವು ಸ್ಪಷ್ಟ ಆಗಲಿಲ್ಲ, ತಿಳಿಯಲೇ ಇಲ್ಲ. ಕಂಡವರು ಬಂದು ಆಡಿದ್ರು, ನೀವು ನೋಡಿ ಕೇಳಿದವರು ನೋಡ್ಲಿಲ್ಲ. ಒಮ್ಮೆ ಹೋಗಿ ವಿಮರ್ಶೆ ಮಾಡುವ ಅಂತ. ಪರಸತಿಯ ಹೌದಂತಾದ್ರೆ ಬಯಸುವುದು ತರವೇ? ಓ, ತರವಾದಿತ್ತೆ. ಓ, ನಿನ್ನ ಆತಂಕ ಅದಕ್ಕೆ. ಅನ್ಯಾಸತಿ ಹೋಗಿದ್ದಾರೆ. ಪರವಧುವಾದರೆ ಆಕೆಯನ್ನು ಹಂಬಲಿಸಿ ಹೋಗುವುದು ತಪ್ಪು. ಹೌದೇನೆ? ಆಕೆ ಯಾರೋ ಏನೋ ಗೊತ್ತಿಲ್ಲ, ನಾವು ವಿಚಾರಿಸಲೇ ಇಲ್ಲ. ವಿಚಾರಿಸಿದ ಮೇಲೂ ಪರವಧುವಿನ ಕುರಿತಾಗಿ ಆಸಕ್ತಿಯಿಂದ ಮುಂದುವರಿಯುವಂತಹ ಪ್ರವೃತ್ತಿಯವ ನಿನ್ನ ಮತಿಯನ್ನು ಭಾವಿಸಿದೆಯೇನು? ಇಲ್ಲ. ಕಂಡ ಹೆಂಗಡೆಯ ಬೆಂಗಡೆಯಲ್ಲಿ ಅಲೆಯುವಂತಹ ಖಂಡತನವನ್ನು ನೀನು ಎಂದಾದರೂ ಖಂಡಿತೀಯಾ? ಇಲ್ಲ ಪ್ರಭು. ಆಗ ತಾನೇ ಅರಳಿನಿತ್ತಂತಹ ನವಮಲ್ಲಿಕಾ ಮಕರಂದವನ್ನು ಆಸ್ವಾದಿಸುವ ಆರೋಗ್ಯಪೂರ್ಣವಾದ ಮನಸ್ಸೇ ಹೊರತು ಕೆಂಡ ಸಂಪಗೆಯ ಮೇಲೋ ಸಂಧ್ಯಾ ಕಮಲದ ಮೇಲೋ ಹೋಗಿ ಮುಗಿ ಬೀಳುವಂತಹ ಹುಚ್ಚುತನ ಇಲ್ಲ ನನ್ನಲ್ಲಿ. ಹೋಗಿ ವಿಚಾರಿಸ್ತೇನೆ, ಆಕೆ ಒಪ್ಪಿದ್ರೆ ಮಾತ್ರ ಕರೆತಿರ್ತೇನೆ. ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನ ತೋಳಾಸರೆ ಬೇಕಾದ ಸುಖವನ್ನು ನೀಡುತ್ತೇನೆ. ಹೋಗಿ ನಿಮ್ಮ ಸುಖವೇ ನನ್ನ ಸುಖ ಪ್ರಭು. ಮದುವೆಯ ಮುನ್ನ ತಂದೆ ತಾಯಿ ಬಂಧು ಬಳಗ, ಮದುವೆಯ ಬಳಿಕ ಗಂಡ ಮಕ್ಕಳು ತುಂಬ ಸಂಸಾರದ ವ್ಯಾಮೋಹ. ಒಂದು ಅರ್ಥದಲ್ಲಿ ಹೊತ್ತಿನ ಮೇಲಿರಿಸಿದ ದೀಪದಂತೆ ಒಳಗೆ ಹೊರಗೆ ಎರಡು ಕಡೆಗೂ ಬೆಳಕು ಬೀಳಬೇಕು. ಅದೇ ಹೆಣ್ಣಿನ ಜೀವನಿಗೆ ಕೃತಕೃತ್ಯ ಭಾವನವನ್ನು ಒದಗಿಸಿಕೊಡುತ್ತದೆ. ಪ್ರಭುವೇ, ನಿಮ್ಮ ಇಹಪರದ ಉತ್ಕರ್ಷಕ್ಕೆ ಬೇಕಾಗಿ ನನ್ನ ಈ ಬದುಕು ನಂದ ದೀಪದಂತೆ ಉರಿದು ಕರಗೆ ಹೋಗ. ಅದೇ ನಿನ್ನ ಬದುಕಿನ ಸಾರ್ಥಕ್ಯ. ಅದಕ್ಕಿಂತ ಹೆಚ್ಚೇನು ನನಗೆ ಬೇಕಾಗಿಲ್ಲ ಪ್ರಭು. ಆದರೆ ಮರೆತು ದುಡುಕಿ ಆಗ ಬಾರದ ಘಟನೆ ನಿಮ್ಮಿಂದ ಘಟಿಸಿ ಹೋಯಿತು ಅಂತಾದರೆ ಮತ್ತೆ ನನಗೆ ಉಳಿಯುವುದು ಒಂದೇ ದಾರಿ ಪ್ರಭು. ಮತ್ತೊಂದು ದಾರಿ
ನನ್ನ ಸಾವು. ಯಾರಾದ್ರೂ ಬಾಯಿಗೆ ಬಂದದ್ದು ಹೇಳಿಬಿಡುತ್ತ. ಗೃಹದಲ್ಲಿ ಅಸ್ತು ದೇವತೆಯ ವಾಸ್ತವ್ಯ ಇದೆ ಅಂತ ಒಂದು ವಿಶ್ವಾಸ ಇದೆ. ಸದಾಕಾಲ ಅಸ್ತು ವಸ್ತು ಅನ್ನುತ್ತಾ ಇರ್ತದಂತೆ. ನಾವೇನಾದ್ರೂ ಹೇಳಿದ ಕಾಲಕ್ಕೆ ಅದರ ಅಸ್ತು ಬಂದು ಸೇರಿದ್ರೆ ತಪ್ಪಾಯ್ತು. ಹೇಳುದಿಲ್ಲ, ವೇಗದಲ್ಲಿ ಆಡಿಬಿಟ್ಟೆ ಅಷ್ಟೇ. ಸರಿ, ಹಾಗಾದ್ರೆ ನೀವೀಗ ಹೊರಟು ನಿಂತಿದ್ದೀರಿ. ನಂದಿನಿ ತೀರವನ್ನು ಸೇರಿದ್ದಾಯ್ತು. ಬಂದವಳು ಅಲ್ಲಿ ಇದ್ರೆ ನೋಡಿದ್ದು ಆಗ್ತದಲ್ಲ, ಮತ್ತೆ ಮಾತಾಡ್ಲಿಕ್ಕೆ ಆರಂಭಿಸ್ತೀವಿ. ಪರಿಚಯ ವಿನಿಮಯವಾಗ್ತದೆ. ಅವಳು ಯಾರು, ಎಲ್ಲಿಂದ ಬಂದದ್ದು ಅಂತ ನಿಮಗೆ ತಿಳಿತದೆ. ನೀವು ಬಂದ ಉದ್ದೇಶ ಅವಳಿಗೆ ತಿಳಿದು ಬರ್ತದೆ. ಪರಸ್ಪರ ಮನಸ್ಸು, ಅದು ನಿಮಗೆ ಆ ಮನಸ್ಸು ಬೇಕು ಅಂತ ಅನ್ನಿಸಿ ನೀವು ಬೇಕನ್ನುವ ಹಾಗೆ ನಿಮ್ಮ ಕೋರಿಕೆಯನ್ನು ಮುಂದಿಸಿದ ಹೊತ್ತಿಗೆ ಅವಳು ಆಗುದಿಲ್ಲ ಅಂತ ಹೇಳಿದ್ರೆ ಬಂದವಳಿಗೆ ಮೂಸುಡಿಗೆ ಎರಡು ಕೊಟ್ಟೆ. ಆತು ಆತು. ನಿಮಗೆ ಮೂಗಿನ ತುದಿಯಲ್ಲಿ ನೀವು ಕೊಡ್ಲಿಕ್ಕೆ ಅಷ್ಟು ದೂರ ಹೋಗಿ ಬರ್ಬೇಕಾ? ನಾನು ನನ್ನ ನಿರ್ಣಯವನ್ನು ಅರ್ಥ ಅಂತ ಹೇಳಿ ಕವಳಿ ಯಾರು ಕೊಡಿ, ಇರ್ಲಿ ಹೋಗ್ಲಿ. ಅತ್ಲಾಗೆ ನೀವು ಕೊಡ್ಲಿಕ್ಕೆ ನನಗೆ ಕೊಟ್ಟು ಹೋಗಿ ಎಂತದ್ದು ಕೊಡೋದು? ಎರಡು ಕೆನ್ನೆಗೆ ಅಲ್ವಾ? ನಿನಗೆ ಹೋಗೋದಕ್ಕೆ ನನಗೆ ಕೊಟ್ಟು ಬಿಡ್ಲಿಕ್ಕಾಗುದಿಲ್ಲ. ಅದಕ್ಕೆ ನಿಮಗೆ ಮೂಗಿನ ತುದಿಯಲ್ಲಿ ಕೋಪ, ಅದೇ ನನ್ನ ಆತಂಕ. ಅದಕ್ಕೆ ಏನೂ ಕೊಟ್ಟು ಬೇಡ, ಎಂತದ್ದು ಬೇಡ. ನೀವು ಬೆನ್ನು ಹಾಕಿ ನೇರ ಇತ್ತಾಗೆ ಬರುವುದೇ. ಆಯ್ತು, ಕೊಡುವುದಿಲ್ಲ. ನಿಮಗೆ ಮನಸ್ಸಿಗೆ ಸಮಾಧಾನ ಇದ್ರೆ ಬೇಡ. ತಲೆ ನಡೆಸಿದ್ರೆ ಸಾಕಾಗುವುದಿಲ್ಲ. ನನಗೆ ಆಣೆ ಕೊಡಬೇಕು. ಎಂತ ಆಣೆ? ಯಾವುದು? ಪ್ರಮಾಣ. ನನ್ನಲ್ಲಿ ವಿಶ್ವಾಸ ಇರುವ ನನಗೆ ಆಗಲ್ಲ. ಇಲ್ಲಿವರೆಗೆ ಹೀಗೆ ಹೊರಟಿದ್ದೀರ ನೀವು. ಅಲ್ಲ, ದೃಷ್ಟಿಯಿಂದ ಒಳ್ಳೆಯದೇ. ಎಲ್ಲಿಯಾದ್ರೂ ಒಂದು ವೇಳೆ ಅವಸರದಿಂದ ದುಡುಕುವಂತಹ ಸ್ಥಿತಿ ಬಂದ್ರು ಪ್ರೀತಿ ಪಾತ್ರರ ಮೇಲೆ ಆಣೆ ಇಕ್ಕಿದ್ರೆ ಒಂದು ತಡೆ ಹಿಡಿದಾಗ ಅದನ್ನು ಮೀರಿದ್ರೆ ಅವರಿಗೆ ಅವಘಡ ಬಂದು ಹೋಗ್ತದ. ಸರಿ ನಿರ್ದೇಶೋಮತಿ, ಇದು ನಂದಿನಿ ತೀರವನ್ನು ಸೇರ್ತೇನೆ. ಆ ಹುಡುಗಿಯನ್ನು ವಿಚಾರಿಸ್ತೇನೆ. ಅವಳು ಹೊತ್ತಿದ್ರೆ ಕರ್ಕೊಂಡು ಬರ್ತೇನೆ. ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬರ್ತೇನೆ. ಈಗ ಸರಿ, ನಾಳೆ ಹೊರಟು. ಅಲ್ಲ, 1 ವರ್ಷ ಬಿಟ್ಟು. ಆಯ್ತು, ಹಾಗಾದ್ರೆ ಹೋಗಿ ಬನ್ನಿ. ಆಗಲು ಹೋಗಿ ಬನ್ನಿ ಅಂತ. ಏನಾಯ್ತು ಈಗ? ನಗುತ್ತಾ ಸಂತೋಷದಲ್ಲಿ ಬೀಳ್ಕೊಡಿ ಬೇಡವೇನೆ. ಗಂಡನನ್ನು ಹೆಂಡತಿ ಆದವಳು ಹೊರಗೆ ಹೋದ ಗಂಡನಿಗೆ ಹೆಂಡತಿಯ ಮುಖ ನೆನಪಾಗಿ ಮನೆಗೆ ಬರುವಾಗಬೇಕು. ಇದು ಹೋಗುವಾಗಲೇ ಹೋಗಿದ್ರೆ ಮತ್ತೆ 3 ದಿವಸ ಬರುತ್ತದೆ. ಹಾಗೆ ನನಗೆ ಹೇಳಿಕೊಳ್ಳಿ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಇನ್ನು ಅಷ್ಟೆಲ್ಲ ಸೊಡ್ಡ ತೆಗ್ಲಿಕ್ಕೆ ಇರಲ್ಲ, ಆಯ್ತಾ? ಹೋಗಿ ಬನ್ನಿ. ಬೇಗ ಬರಬೇಕು. ನಾವು ತಲೆ ಬಿಸಿ ಮನೆ ಬದಿಯಲ್ಲಿ ಮಗನ
ನಿಯಂತ್ರಣ ತಪ್ಪಿದ್ದದು. ಈಗ ಅಪ್ಪಳಿಸ್ತಾ ಉಂಟು. ನಿನ್ನನ್ನು ಹೆದರಿಸುವುದು ಉದ್ದೇಶ ಅಲ್ಲ. ಹೌದಾ? ಆದ್ರೆ ಕೆಲವು ಸಲ ಏನು ಮಾಡೋಣ, ಏನು ಮನಸ್ಸಿನಲ್ಲಿ ಸಂಕಲ್ಪ ಯೋಚನೆ ಒಂದಿರ್ತದೆ, ಆಗುವ ಕೆಲಸ ಮತ್ತೊಂದಾಗಿ ಹೋಗ್ತದೆ. ಈಗ ನಮ್ಮ ನಿಯಂತ್ರಣ ಮೀರಿ ಈ ಕೈಯಲ್ಲಿ ಹಿಡಿದಂತಹ ನೀರು ಬೆರಳೆಡೆಯಲ್ಲಿ ಸೋರಿಯೋದಾಗ ಹೌದಾ? ನಮ್ಮ ನಿಯಂತ್ರಣ ಮೀರಿ ಒಂದೊಂದ್ಸಲ ಹೋದ್ ಗೊತ್ತೇ ಆಗುದಿಲ್ಲ. ಯಾಕೆ ಗೊತ್ತಾಗಿಲ್ಲ? ನಿನ್ನನ್ನು ನೋಡಿ ನನ್ನನ್ನು ನೋಡಿಯಾ? ಯಾಕೆ ಅದೇನು ಹಾಗೆ? ಅಲ್ಲಲ್ಲ, ನಿನ್ನನ್ನು ನೋಡುವಾಗ ಏನು ಮಾಡುವಂತಲೇ ಗೊತ್ತಾಗುದಿಲ್ಲ. ಅದ್ಯಾಕೆ? ನಿನ್ನ ಕೂದಲು ಹಣ್ಣೆ ಹುಟ್ಟು ಮೂಗು ಬಾಯಿ ಬಡದು ಬೇಡು ಸೊಂಟ ಕಂಠ ಹೊಟ್ಟೆ ರಕ್ತ ವರ್ಣನೆಗೆ ಶಬ್ದವೇ ಸಿಕ್ಕುವುದಿಲ್ಲ. ಅವರ್ಣನೀಯಳು, ಅನುಪಮಳು, ಅಸದೃಶಳು, ಅಸಾಧಾರಣಳು, ಅತ್ಯಂತ ಚಂದದವಳು. ಹೌದಾ? ಯಾಕೆ ಬೇಡ ಬೇಡ? ವಿಶ್ವಾಸ ಬರಲಿಕ್ಕೆ ಬಾಯಿಗೆ ಸಾಕಪ್ಪ. ನಿನ್ನ ಕೋರಾಣ ಆಣೆ. ಹೌದಾ? ನಾನು ಇಷ್ಟರವರೆಗೆ ಇಂಥ ಹೆಣ್ಣನ್ನು ನೋಡ್ತೇ ಇಲ್ಲ. ನನಗೆ ಅನುಮಾನ ಬಂತು, ಏನು ನಿಜವಾಗಿ ನೀನು ಹೆಣ್ಣು ಅಲ್ಲದೆ ನಿನ್ನ ಹೆಣ್ಣಿನ ವೇಷ ಮಾಡಿ ಬಂದ. ಅದ್ಯಾಕೆ ಹಾಗೆ ಸಂಶಯ ಬಂದದ್ದು ನಿಮಗೆ? ಹೆಣ್ಣಿನ ವೇಷ ಕಾಣ್ತಾ ನಿಮಗೆ? ವಿಷಯದಾಗಿ ಕಾಣುದಿಲ್ಲ. ಮತ್ತೆ ಇದು ಅಲ್ಲ, ಈಗ ನಿಜವಾದ ಹೆಣ್ಣು ಹೌದು ಅಂತ ಏನಿಲ್ಲ, ಒಂದಿಷ್ಟ ಯಾವುದು ಕೊರತೆ. ಇದು ಕೊರತೆ. ಕೊರತೆ ಕೊರತೆ ಇಲ್ಲ ಅಂತ. ಆದ್ದರಿಂದಲೇ ನಿನ್ನ ಕುರಿತಾಗಿ ಒಮ್ಮಿಂದೊಮ್ಮೆಗೆ ನನ್ನಲ್ಲಿ ಉತ್ಸಾಹ ವೃದ್ಧಿಸಿ ಹೌದಾ? ನಿನ್ನ ಬಗ್ಗೆ ತಿಳಿದುಕೊಳ್ಳುವ. ಹಾಗಂತ ಯಾರ ಹತ್ರ ಕೇಳುದು? ಯಾರ ಹತ್ರ ಕೇಳಿ? ಬಲ್ಲಾಳು ಇಲ್ಲಿ ಬಲ್ಲಾಳ ಅಂತೇಳಿ ನಾನು ಹೌದು, ಬೇರೆ ಯಾರಿಲ್ಲ. ಹೌದು, ನಿನ್ನನ್ನೇ ಕೇಳು. ಹೌದಾ? ನನ್ನನ್ನು ಕೇಳುವಂತೇಳಿ ಸಾಲದ? ನಿನ್ನನ್ನೇ ಈ ಕುರಿತು ನಿನ್ನನ್ನೇ ವಿಷಯದ ಬಗ್ಗೆ ಕೇಳು. ನಿನ್ನನ್ನೇ ಪ್ರಶ್ನೆ ಮಾಡು. ಇದು ನೀನಾಡು, ನಿನ್ನ ಬೆತ್ತ. ನಾನು ಹೊಟ್ಕೊಂಡು ಬರ್ಲಿಲ್ಲ, ನೀವೇ ಹೊಟ್ಕೊಂಡು ಬಂದಿದ್ದು ನೋಡಿ ಅಂತ ನೀವು ಹೇಳಿದ್ದು. ನಿನ್ನ ಬೆತ್ತ. ನನ್ನಲ್ಲಿ ನಾನು ತರಲಿಲ್ಲ, ಹೊಟ್ಕೊಂಡು ಬರ್ಲಿಲ್ಲ. ನಿನ್ನ ಬೆತ್ತ. ಎತ್ತ ನಿನ್ನ ಬೆತ್ತ. ಎತ್ತ ನಿನ್ನ ಬೆತ್ತ. ತಾಯಿ ತಂದೆಗಳಾರು ಬಂಧುಗಳಲ್ಲಿ ಬಂಧುದೇನು ನಿನ್ನದು ಯಾಕೆ ಮುಂದೆಲ್ಲಿಗೆ ಎಲ್ಲ ತಿಳಿಬೇಕು. ಹೌದಾ? ನನ್ನ ವಿಷಯ ಹಾಗೆ ಸ್ವಲ್ಪ ಅಂತರ ಬೇಡವಾ? ಅಂತರ ಆ ಅಂತರ ಹೇಳಿದಲ್ಲ ನಾನು. ಏನು ಗಂಡು ಹೆಣ್ಣಿನ ನಡುವೆ ಅಂತರ ಬೇಕು ಅಂತ. ಅಂತರ ಕಾಯ್ತಿರಲಿ. ಹೌದು, ನನಗೆ ನೀನೆಲ್ಲಿ ಸೂಚನೆ ಕೊಟ್ಟದ್ದು ಕಾಣಲಿಲ್ಲ. ಹೌದಾ? ಅಂತರ ಕಾಯಿ. ಹೌದಾ? ಆದ್ರೆ ತಾಯಿ ತಿಳಿಸದಿದ್ದರೆ ಮತ್ತೆ ಗಂಡ ಅಂತರ ಆಗ್ತದೆ. ಗಂಡ ಆದ ಮೇಲೂ ಗಂಡ ಅಂತರ ತೊಂದರೆ ಆಗ್ತದೆ ಅಂತ. ಗಂಡ ಅಂತರ
ಇದು ನನ್ನ ಪರಿಚಯ ಕೇಳ್ತಾ ಇದ್ದೀನಿ. ಹೌದು ಹೌದು ಅಲ್ವಾ? ನೀವು ಅಷ್ಟು ಉದ್ದವಾಗಿ ಕೇಳಿದ್ರೆ ಹೇಗೆ ಉತ್ತರಿಸುವುದು? ಒಂದೊಂದಾಗಿ ಕೇಳುದಪ್ಪ. ನನಗೆ ನಿಮ್ಮಾಗಿ ಮಾತನಾಡಿ ಬರ್ತದಾ? ಓ ಇದು ನಾನು ಮುಂದೆ ಸಲ ಕೇಳಿದ್ದೆ. ಅಪ್ಪ ನನ್ನಪ್ಪ ನನ್ನಪ್ಪ ಗೋವಿಂದ ಅಪ್ಪ ಗೋವಿಂದ ಗೋವಿಂದನ ಮಗಳ ನೀನು? ಯಾವ ಆ ಗೋವಿಂದನ ಮಗಳಲ್ಲ, ಅಪ್ಪ ಗೋವಿಂದ. ಅಪ್ಪ ಗೋವಿಂದ. ಓ ಇದು ಕೊನೆಯ ಗೋವಿಂದ. ಹೌದಪ್ಪ. ಅಮ್ಮ 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 ಹಾಗಿದ್ರೆ ಅಪ್ಪ ಉಪ್ಪ. ಹೇಳುದಿಲ್ಲ ಮಾತ್ರ ಒಮ್ಮೆ ಗೊತ್ತಿಲ್ಲ ಅದೇ ಅಮ್ಮ ಯಾರು? ಅಮ್ಮ ಅಪ್ಪ ಉಪ್ಪ ಅದಲ್ಲ ಒಟ್ಟಿಗೆ ಉಮ್ಮಪ್ಪ. ಅದಲ್ವೇ ಇದು ಬೇರೆ. ಬೇರೆ. ಹೌದಪ್ಪ. ಅದೇ ಯಾಕೆ ನೀನು ಮತ್ತೆ ಭೂಮಿ ಹೊಡೆದ ಮೇಲೆ ಬಂದತ್ತ? ಅಂದ್ರೆ ನಾನು ಚಿಕ್ಕವಳಿರುವಾಗಲೇ ನನ್ನ ಅಪ್ಪ ಅಮ್ಮ ಇಬ್ಬರು ತೀರಿಕೊಂಡ್ರಂತೆ. ಹೌದಾ? ಮತ್ತೇನು ದೊಡ್ಡದಾದ್ದಲ್ಲ ಹಾಗೆ? ಸುಜನರು ಎತ್ತಿ ಪೊರೆ ಸುಜನ ಇವತ್ತಿಲ್ಲ. ಆ ಸುಜನ ಅಲ್ಲೇ ಹೇಳ್ತೀನಿ ನಾನು. ಸುಜನರು ಒಳ್ಳೆ ಮನಸ್ಸಿನವರು. ಓ ಇದೀಗ 10 ಸಂವತ್ಸರ ಅಂತ? ಹೌದಾ? 10 ಸಂವತ್ಸರ ಒಟ್ಟು ಸೇರಿ ಒಳ್ಳೆ ಇದು ನಿನ್ನ ಹೆಸರು? ಹೆಸರು ಒಬ್ಬೊಬ್ರು ಕರೀತಾರೆ. 10 ಸಂವತ್ಸರದಲ್ಲಿ ಬರೋ ಸಮಸ್ಯೆ ಏನು ಒಬ್ಬೊಬ್ರು ಅಂತ ಹೇಳು ಅಲ್ವಾ? ಯಾರು ಸರಿಯಾದ ನಿಗಂತಿರುವುದು ನಿರ್ಣಯ ಹೇಗೆ? ನಿರ್ಣಯ ಏನಾಗಿದೆ? ಕೆಲವು ನನ್ನ ಕರೆಯುವುದು ಹೇಗೆ ಗೊತ್ತಿಲ್ಲ? ಚೆಂಡಿ ಅಂತ. ಚೆಂಡಿ ಅಂತ. ನೀನು ಆ ಕಡೆ ಯಾವ ಕಡೆ? ಚಂಡಿ. ಆ ಕಡೆ ಅಲ್ಲ, ಚಂಡಿ. ಓ ಹಾ ಹಠ. ಹೌದಪ್ಪ. ಅಬ್ಬಬ್ಬ ಸಣ್ಣದಿರುವಾಗ ತುಂಬಾ ಹಠ ಇತ್ತು ಅವನು. ಮಾಟ ಅಂತ ನನಗೆ ಈಗ ನನ್ನ ಚಂಡಿಯಾಗಿ ಕಾಣುದು. ಈಗ ಒಮ್ಮೆ ಮಾಡ್ತೇನೆ ಮಾಟ ಆಯ್ತಾ? ಯಾವಾಗಲಿಲ್ಲ. ಹಾಗಿದ್ರೆ ಚಂಡಿ ಅಂತ ಒಂದೇ. ಆಮೇಲೆ ತುಂಬಾ ಹೆಸರು ಉಂಟು ಹೇಳಿದಿ. ಮತ್ತೆ ಅವ್ರು ಕಾಳಿ ಅಂತ ಹೇಳುದು ನನ್ನ ನಿನ್ನ ಕಾಳಿ. ಕಾಳಿ ಅದ್ಯಾರೋ ಕಣ್ಣಿಲ್ಲದವರಪ್ಪ. ಯಾಕೆ? ಅದು ಇಷ್ಟು ಬೆಳ್ಳಗೆ ಇtti ನಿನ್ನ ಯಾಕೆ ಕಾಳಿ ಹೇಳುದು? ಹೌದಾ? ಕಾರಣ ಉಂಟು. ನಾನು ಚಿಕ್ಕವಳಿರುವಾಗ ಕಪ್ಪಾಗಿದ್ದೇನೆ, ಮತ್ತೆ ಬೆಳ್ಳಗದ್ದ? ಮತ್ತೆ ಬೆಳ್ಳಗಾಗಿದ್ದೇನೆ. ಇದೊಂದು ಹೊಸತು ಕೇಳುದು. ಚಿಕ್ಕದಿರುವಾಗ ಬೆಳ್ಳಗಿದ್ದವರು ಬೆಳೆಯುತ್ತಾ ಕಪ್ಪಾದ ಕಥೆ ಉಂಟು. ಈ ಕಪ್ಪಗಿದ್ದವರು ಬೆಳ್ಳಗಾಗುವುದು ಹೇಗೆ ಅಂದ್ರೆ ಸರಿ ಬದಲಾವಣೆ. ನೀನೆಲ್ಲರೂ ಬೆಂಕಿ ಹಾಕಿ ತೆಗಿದ್ರು. ಅಲ್ಲಪ್ಪ, ಈ ವಾತಾವರಣ ಹಾಗಾಗಿದ್ದ ನಾನು. ಇರಲಿ ಬಿಡು. ಅಂತ ಈಗ ಇದು ಬಣ್ಣ ಕೊಟ್ಟದಲ್ಲ. ಅಲ್ಲಪ್ಪ, ಮಣ್ಣಾಗಿ ಕಾಣ್ತದಾ? ಅಲ್ಲ ಹೇಳಿದ್ ನಾನು ಮತ್ತೆ ಇದು ಕಾಲಿಂದ ಹೇಳುವುದು ನನಗೆ ಅನುಮಾನ. ಹೌದಾ? ಆಮೇಲೆ ಮತ್ತೆ ಕೆಲವರು ಬೈರವಿ ಅಂತ ಹೇಳಿ. ಅದು ತಂದಕ್ಕೆ ಸ್ಮಶಾನ ಬೈರವಿ. ಆನಂದ ಬೈರವಿ. ಆನಂದ ಬೈರವಿ ಹಾಗೆ. ನನಗೆ ಸಂಗೀತ ಅಂತ ಭಾರಿ ಇಷ್ಟ. ಹೌದಾ? ಅದೊಂದು ಆನಂದ ಬೈರವಿ ಆಗ ಉಂಟಲ್ಲ. ಈಗ ನಾನು ಮಾತಾಡಿದ್ದು ಯಾಕೆ? ಈಗ ನೀನು ಸಂಗೀತ ಪ್ರಾರಂಭ ಮಾಡಿ ನಾನು ಹುಡುಕಿ ಇಲ್ಲಿ ಮಾಡೋದೇ ಇಲ್ಲ ಆ ಸಂಗೀತ. ಆಯ್ತು. ಇನ್ನು ಬೇರೆ ಉಂಟಾ? ಉಂಟಪ್ಪ. ಇನ್ನು ಕೆಲವರು ಹೇಳುದು ಒಳ್ಳೆ ಬಹಳ ತಂದೆ ಹೇಳ ಹೇಳ್ತೇನೆ. ಇವರಿಗೆ ಏನಾಯ್ತು? ಇರುವಿಗೆ ಕಚ್ಚಿದವರಾಗೆ ಮಾಡ್ತಾರೆ. ಹೋಯ್ ಹೋಯ್, ನಿಮಗೇನಾಯ್ತು? ಇರುವಿಗೆ ಕಚ್ಚಿದೆ ಹೇಗೆ? ಅಲ್ಲ ನಾನು ಹೆಸರು ಮಾತ್ರ ಹೇಳಿದ್ದು, ನೀನು ಅದು ನಾನು ಹೆಸರು ಹೇಳಿದ್ದು, ನೀವೇನು ಆಲೋಚನೆ ಮಾಡಿದ್ದು? ಅದಲ್ಲ, ಹೆಸರೇ ಹೇಳಿದ್ದು ನಾನು. ಹೆಸರೇ ಹೇಳಿದ್ದ? ಹೆಸರು ಹೇಳಿದ್ದು ಅಂತ ಹೊರ ಅದಲ್ಲ, ಅದಲ್ಲ, ಮೋಹಿನಿ ಅಂತ. ಓ ಹಾಗೆ. ಹೌದು, ಇದು ಮೋಹಿನಿ. ಅಂತ ಮಾಡುವಾಗಲೇ ಮುಖ ಮುಂದೆ ಹೌದಪ್ಪ, ಹಾಗೆ ಆಗಿದೆ. ಇದಾದ್ರೆ ಒಳ್ಳೆ ಹೆಸರು, ನಿನಗೆ ಒಪ್ಪುವ ಹೆಸರು. ಸರಿ, ಇಲ್ಲಿ ಏನು ಬಂದೆ? ಈ ತಿರುಗಾಡ್ತಾ ಬಂದೆ. ಒಬ್ಬರನ್ನು ಕಾಣಬೇಕಿತ್ತು, ಇಲ್ಲಿ ಯಾರು ಸಿಗ್ತಾರಾ ಅಂತ ಆಲೋಚನೆ ಮಾಡಿದ್ರು. ಇಲ್ಲಿ ಬಂದು ನೋಡ್ತೇನೆ, ದಪ್ಪ ಮೀಸೆ, ಕೆಂಪು ಕಣ್ಣು, ಎದರಿದ ಕೂದಲು, ಅಜಾರು ಬಾಹು. ನನಗಿಂತ ದಪ್ಪ ಮೀಸೆಯವರು ಯಾರಪ್ಪ ಇಲ್ಲಿ ಮೊದಲೇ? ನಿಮ್ಮನ್ನೇ ಹೇಳಿದ್ರು. ನನ್ನೇ? ಅಲ್ಲ, ಇಂತಹ ಒಂದು ವ್ಯಕ್ತಿ ಮೀಸೆ ಮೇಲೆ ಆಸೆ ಬಂದ ಯಾರು ನನಗ ಯಾವತ್ತು ಬರ್ಲಿಕ್ಕೆ ಅಲ್ಲ, ಇಂತಹ ಒಂದು ವ್ಯಕ್ತಿ ನನ್ನ ಬಗ್ಗೆ ಕೇಳ್ತಾ ಇದ್ದಾರಲ್ಲ, ಈಗ ಆಗ್ತಿದೆಯಲ್ಲ.
ಸಾಮಾನ್ಯದವರಲ್ಲ, ಲೋಕ ಮೂರರ ಗಂಡು, ಅಜೇಯ ವಿಕ್ರಮಿ, ಅಮರ ಸಿಂಹಾಸನಾಧೀಶ, ಹೋಗಲಿಕ್ಕೆ ಶಾಪಾಗುತ್ತೇನೆ ನೀನು ಅರುಣಾಸುರಂತ ಮಾತ್ರದಲ್ಲಿ ಸತ್ತು ಹೋಗ್ಲಿಕ್ಕೆ ಅಂತ ಹೇಳ್ತೀನಿ. ನೀವು ಆಯ್ತು ಹಣ್ಣು ಬಿಡಬೇಡಿ ಹೆದರಿಕೆ ಆಗ್ತದೆ. ಮುಂದಿನ ಭವಿಷ್ಯ ಮಾತಾಡಲಿಕ್ಕೆ ಮತ್ತೆ ಶಾಪ ಆಗುತ್ತೆ. ನಿಮಗೂ ಶಾಪ ಹಾಕುವಳಿ ನಾನು ಮತ್ತೆ ಸತ್ತು ಹೋಗಿ ಅಲ್ಲ ಹೇಳಿದ್ದು ನಾನು. ಇಷ್ಟು ಒಳ್ಳೆಯ ವ್ಯಕ್ತಿ, ಇಷ್ಟು ಹೆಸರುವಾಸಿ ಆದವರು ನನ್ನ ಕನ್ಯಾದಲ್ಲಿ ಇದ್ರು ಕೂಡ ನನ್ನ ಮತಿಗೆ ಹೊಳೆಯಿಲ್ವಲ್ಲ ಅಂತ ನನಗೆ ನಾನು ಹಾಗೆ. ಹೌದಾ? ಕೆಲವು ಸಲ ಹಾಗಾಗುತ್ತೆ. ಕೇಳುವಿಕೆಯಿಂದ ಚಿರಪರಿಚಿತರಾಗಿರ್ತಾರೆ, ಆದ್ರೆ ನೋಡಿರುವುದಿಲ್ಲ. ಹೌದು. ಅಂತವರನ್ನು ನೋಡಿದ ಕ್ಷಣದಲ್ಲಿ ಇಂತಹ ಉದ್ಗಾರಗಳು ಬರ್ತವೆ ಅಲ್ವಾ? ನೀವು ಹಾಳಾಗಿ ಹೋಗಲಿಕ್ಕೆ ನಮ್ಮ ಹಾಳಾಗಿರ್ತಲ್ಲ, ಅಲ್ಲ ಅಲ್ಲ, ನಮ್ಮ ಯೋಚನಾ ಶಕ್ತಿ ಹಾಳಾಗಿ ಹೋಯ್ತಲ್ಲ, ಹಾಗಾಗಿ ಹೋಗ್ತದೆ ಇದು. ಸ್ವಲ್ಪ ನೀವೇನು ಕೈ ಮಾಡಿದ್ರೆ ಭಜನೆ ಬರುವುದಿಲ್ಲ? ಭಜನೆ ಬೇರೆ ಯಾರು ಹಾಡುದು, ನಾನು ಕೈ ಮಾತಾಡುದು. ಆ ಸ್ವಲ್ಪ ಹೋದ ಬರ್ಬೇಕಿದೆ ಅಂತ ಭಜನೆ ಕೂತದೆ ಇಲ್ಲಿ ಅದಲ್ವೇ ಹೇಳ್ತಾ ಇರ್ತೀನಿ. ಭಜನೆ ಮಾಡಿದಲ್ವಾ? ಓ, ಅವರಲ್ಲಿ ಕಾಣುದಿಲ್ವಾ ಇವತ್ತು? ಇಲ್ಲಿ ಕಾಣುದಿಲ್ಲ. ಆಯ್ತಾ, ಎಲ್ಲ ಬಟ್ಟೆ ಒಣಗಿ ಹಾಕಿ ಆಯ್ತಾ? ನಾನೇನು ಸಹಾಯ ಮಾಡ್ಲಾ? ಏನಿಲ್ಲ ಅಂತ ಆಗುವನ್ನ ಯಾವುದು? ಮದುವೆ. ಯಾರು? ನೀನು ನಾನು ಮದುವೆ. ನಾನು ನೀನು ಮದುವೆ ಆಗೋದಿತ್ತೆ. ಮತ್ತೆ ಕೊಡೋದು. ಆದ್ರೆ ನನಗೆ ಸ್ವಲ್ಪ ಅನುಮಾನ ಬರ್ತಾ ಉಂಟಿಲ್ಲ. ಹನುಮಾನ ಯಾರ ಬಗ್ಗೆ? ಯಾಕೆ ಹೇಳಿ? ಗಂಡು ಹೆಣ್ಣನ್ನು ಮದುವೆಯಾಗುವಲ್ಲಿ ಗಂಡು ಹೆಣ್ಣು ಸಾಕಷ್ಟು ಆಲೋಚನೆ ಮಾಡ್ತಾಳೆ ತನ್ನ ಭವಿಷ್ಯದ ಬಗ್ಗೆ. ಯಾಕೆ? ನಮ್ಮ ಪಂಚನ ಗಟ್ಟಿ ಆಗ್ಬೇಕಿಲ್ಲ. ಮದುವೆ ಅಂತ ಹೇಳಿ ಒಮ್ಮೆಲೆ ಆಗುವಂತ ಹೇಳುದಲ್ಲ ಮಕ್ಕಳು. ಅವ್ರು ಹೇಗೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ನಾನು ನನ್ನ ಪರಿಚಯ ಉಂಟು ಹೇಳಿದ್ದೀನಿ. ನೀನು ಅರುಣಾಸುರನ ಬಗ್ಗೆ ಕೇಳಿ ಬಲ್ಲೆ. ಹೌದಪ್ಪ, ಈಗ ಕೇಳಿ ಬಲ್ಲೆ. ಜನ ಮಾತ್ರ ನೋಡಿ ಗೊತ್ತಿಲ್ಲ, ನೋಡಿದ್ದು ಹೊಸದಾದ್ರು ಕೇಳಿದ್ದು ಹಳೆ ಅನುಭವ. ಹೌದಪ್ಪ, ಖಂಡಿತ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹಿರಿಯರ ಬಗ್ಗೆ ಗೊತ್ತಿದೆ ತಿಳಿಸ್ತೇನೆ. ನನ್ನ ಹಿರಿಯರು ಕಶ್ಯಪ ಬ್ರಹ್ಮ ಅವರಲ್ಲ, ಅದಕ್ಕಿಂತ ನಾನು ನಂತರದವರು. ಈ ಹಿಂದೆ ಶುಂಭ ಎನ್ನುವಂತ ದೈತ್ಯ ಇದ್ದಂತೆ, ಗೊತ್ತುಂಟಾ? ಶುಂಭಾಸುರ. ಏನಾಯ್ತು ಈಗ? ಆ ಶುಂಭಾಸುರ ಕದಂಬವನದಲ್ಲಿ ಕಾಮಿನಿಯವರನ್ನು ಕಂಡು ಅವಳ ಮೇಲೆ ಕೈ ಮಾಡುವುದಕ್ಕಾಗಿ ಅದೆಷ್ಟೋ ರಕ್ಕಸರನ್ನು ಕಳಿಸಿಕೊಟ್ಟನಂತೆ. ಹೋದಂತ ರಕ್ಕಸರನ್ನು ಆ ಹೆಣ್ಣು ತಡೆದು ಬಿಟ್ಟಳಂತೆ. ನಂತರ ಸ್ವತಃ ಇವರೇ ಹೋದಂತೆ. ಹೋಗಿ ಅವಳ ತಿರುಗಿಗೆ ಕೈಕೂರಾಗಿ ಮುಂದಾದಂತೆ. ಕೆಂಡ ಮಂಡವ ಅಂತ ಆ ತರುಣಿ ಆ ಶುಂಭನನ್ನು ವಧಿಸಿದಳಂತೆ. ಅಲ್ಲ ಅದೇನಿಯೇ ಈಗ ಅದೇ ಆ ಕಥೆ ಎಲ್ಲ ನಮಗೆಂತದಕ್ಕೆ ಇಲ್ಲಿಗೆ? ಏಕಪ್ಪ ಅರ್ಥಕತೆ ಆಗಿದಷ್ಟೇ ಇನ್ನೂ ಸ್ವಲ್ಪ ಉಂಟು ಹೇಳಲಿಕ್ಕೆ. ಹೌದಾ? ತುಂಬ ವಧೆ ಆಯ್ತು. ವಧೆ ಆಗಲಿಲ್ಲ, ವಧೆ ಆಯ್ತು. ಮಂಗಳ ಮತ್ತೆ ಕತೆ ಉಂಟು, ಕತೆ ಉಂಟು. ಅವರ ಜೊತೆ ಒಬ್ಬವರ ಮಂತ್ರಿ ಒಬ್ಬ ಇದ್ದ ಅಂತ. ಯಾರು? ಅರುಣಾಸುರ ಎನ್ನುವುದಾಗಿ. ಹೌದಲ್ಲ? ಏನು ನಾಲಿಗೆ ನೀಡಬೇಕು ಸ್ವಲ್ಪ. ಅರುಣಾಸುರ ಅಲ್ಲಿ ಇದ್ರು ಒಬ್ಬ ಅವ ಇಲ್ಲಿ ಹೋದ ಮತ್ತೆ. ಅದೇ ವಿಷಯ ಬರುವುದಲ್ವಲ್ಲಿ ಈಗ. ಆ ಅರುಣಾಸುರ ಆ ತರುಣಿಯನ್ನೊಡನೆ ಯುದ್ಧಕ್ಕಾಗಿ ಹೋದಂತೆ. ಅವಳ ಭೀಕರ ಆಕೃತಿ ನೋಡಿ ಸಾಯಿಲ್ಲ ಸಾಯಿದ ಕಥೆ ಮುಗಿಯಿತು ಅಲ್ಲಿಗೆ. ಅದು ನಂತರ ವಿಷಯ ಆಯ್ತು ಗೊತ್ತುಂಟ. ನೋಡಿದಂತ ಆತ ಅವಳ ಭೀಕರ ಆಕೃತಿ ನೋಡಿ ಹೆದರಿ ಪಲಾಯನ ಮಾಡಿದಂತೆ. ಏನು ಯಾರ್ಯಾರು ಹೆಸರು ಮಾಡಿ ಹೌದಂತ. ಅಲ್ಲ ಈಗ ಅವನ ಕಥೆ ಹೀಗೆ. ನಾನು ನಿಮ್ಮ ಹೆಸರು ಅರುಣಾಸುರ. ಹೌದು, ಅವನ ಹೆಸರು ಅರುಣಾಸುರ. ನೀವು ಹಳೆ ಅರುಣಾಸುರನ ಹೊಸ ಅರುಣಾಸುರ? ಅದಕ್ಕಿಂತ ಒಂದೇ ಹೆಸರಿನವರು ಬೇರೆ ಇರಬಾರ್ದು ಅಂತಂದು. ಹೌದು, ಒಂದೇ ಹೆಸರಿನವರು ಒಬ್ಬರು ನಿರ್ಣಯ ಉಂಟು. ಇಲ್ಲಪ್ಪ, ನಮ್ಮ ಸಮಸ್ಯೆ ನಿವಾರಣೆ ಆಯ್ತು. ನಾವೊಬ್ಬ ಅರುಣಾಸುರ ಓಡಿದ್ದಾನೆಂದ ಮಾತ್ರಕ್ಕೆ ಮತ್ತೆ ಬಂದ ಅರುಣಾಸುರರೆಲ್ಲ ಓಡುವ ಅರುಣಾಸುರ ಅಂತಲ್ಲ. ಇಲ್ಲ, ನಾನು ಕೇಳಿದಷ್ಟೇ. ಅದು ಕೇಳಿದ್ರು ಸುಮ್ಮನೆ ಹೇಗೆ ಕೇಳುವುದು? ಅಲ್ಲ, ನನ್ನ ನೋಡುವ ಓಡುವ ಅರುಣಾಸುರನಾಗಿ ಕಾಣ್ತದೆ ನನಗೆ. ಇಲ್ಲ, ನಾವು ನಡೆಯುವುದೇ ನಿಧಾನ ಮತ್ತೆ ಓಡುದೇ ಅಲ್ವಾ? ಅಲ್ವಾ? ಅಲ್ಲ
ಈ ಹೇಳಿದ ವಿಷಯ ಹೌದು. ಹೌದಾ? ಓಡಿದ್ದು ಹೌದು. ಹೌದಾ? ನಾನಲ್ಲ, ಅದವನು ಮೊದಲ ಅರುಣಾಸುರ, ನಾನು ಮೂರನೇ ಅರುಣಾಸುರ. ಮೂರನೇ ಅರುಣಾಸುರ. ಅರುಣಾಸುರ ಅವನೇ ಒಬ್ಬನೇ ಒಬ್ಬರೇ. ಮೂರನೇ ಹಂತ ಹಂತ ಹಂತ. ಆವತ್ತು ಓಡಿದ್ದು ಹೌದು. ಹಾ. ಓಡಿದ್ದು ಪಲಾಯನ ಅಲ್ಲ ಅದು. ಮತ್ತೆ ಅದಕ್ಕೆ ದ್ವೈರೀ ಭಾವ ಅಂತ ಹೆಸರು. ಹಾ, ಹಾ. ರಾಜಕಾರಣವನ್ನು ಸರಿಯಾಗಿ ತಿಳಿದವರು ಆಚರಿಸಬೇಕಾದಂತಹ ಹಾ. ವಿಧಾನಗಳಲ್ಲಿ ಅದು ಒಂದೇ. ಹೌದಾ? ಸಂಧಿ ವಿಗ್ರಹ ಯಾನ ಆಸನ ದ್ವೈರೀ ಭಾವ ಸಮಾಶ್ರಯ ಈ ಉಪಾಯಗಳನ್ನೆಲ್ಲ ಬಳಸಿ ವಿರೋಧಿಯಲ್ಲಿ ವ್ಯವಹರಿಸಬೇಕಾದಂತಹ ಕರ್ತವ್ಯವೊಬ್ಬ ರಾಜಕಾರಣವನ್ನು ಬಲ್ಲವನಿಗೆ ಇರ್ತಾನೆ. ಹೌದಾ? ಆ ಕಾಲಕ್ಕೆ ಬಲ ಕಡಿಮೆ ಇತ್ತು. ಹಾ. ಸ್ವಲ್ಪ ಬಲ ಹೆಚ್ಚು ಮಾಡಿ ಮತ್ತೆ ಎದುರಿಸೋಣ ಅನ್ನೋ ಉದ್ದೇಶಕ್ಕಾಗಿ ಯಾವತ್ತೂ ಓಡಿ ಪಲಾಯನ ಅಂತ ಅರ್ಥ ಅಲ್ಲ ಅದು. ಹಾ. ಆಮೇಲೆ ಈಗ ಈ ಕಲಿಯುಗ ಆರಂಭದಲ್ಲಿ ತಲೆ ಎತ್ತಿ ನಿಕ್ಕದ್ದು ಅದೇ ಎರಡನೇ ಅರುಣಾಸುರ. ಹಾ, ಹಾ. ಇದು ಮೂರನೇ ಅರುಣಾಸುರ ಅಂತ ಹೇಳಿದ್ದೆ ಹೇಗೆ? ಹೇಗೆ? ಈಗ ನಾವು ಅರುಣಾಸುರನೇ ಅಲ್ಲ, ಮತ್ತೆ ಯಾರು ಅರುಣಾಸುರ ಅಂತ ಹೇಳಿದ್ರಿ ಮತ್ತೆ? ಅಲ್ಲ ಚುನಾವಣೆ. ಹಾ, ಹಾ. ಅದಕ್ಕೆ ಜಾಗ ದುಡ್ಡು. ಹಾ, ಹಾ, ಹಾ. ಅರುಣ ದೇವರು. ಹಾ, ಉನ್ನತ ದೇವರು. ಹಾ, ಹಾ, ಹಾ. ತೆಂಗಿನಕಾಯಿ ಹೊಡೆದು ಉಂಟಾ? ಹಣ್ಣುಗಾಯಿ ಮಾಡಿಕೊಂಡು. ಸರ್ ನಾನು ಹಾ. ನನಗೆ ಮಾಡುದು. ಹಾಗೆ ನಿಮಗೆ ದೇವರು ಲೋಕದ ದೇವರು ಪರಬ್ರಹ್ಮ. ಮತ್ತೆ? ಹೌದು. ಹಾ. ಮತ್ತೆ ಓಡು ಅರುಣಾಸುರ ಅಂತ. ಹಾ. ಆಗ ಈಗೆಲ್ಲ ಏನಿಲ್ಲ. ಅಲ್ಲ, ನಮಗೆ ಪ್ರಶ್ನೆ ಕೇಳ್ತೇನೆ. ನಿನ್ನದು ನೀನು ಪ್ರಶ್ನೆಗೆ ಹುಟ್ಟಿದ್ದು ಅಂತ ಕಡೆ. ನನ್ನ ಸಂಶಯ ನಿವಾರಣೆ ಅಂದ್ರೆ ಆಯ್ತು. ಸಂಶಯ ನಿವಾರಣೆ ವಿಷಯ. ನಿಜ ಅದು. ಆ ತರುಣಿಯೇ ನಿಮ್ಮ ಎದುರುಗಡೆ ಬಂದರು ಅಂತ ಇಟ್ಕೊಳ್ಳಿ. ಅವಾಗ ನೀವು ಏನ್ ಮಾಡ್ತೀರಿ? ಬರಲಿಯ ಚಂಡಿಕೆ ಒಡೆಯನನ್ನು ಕೊಂದಂತಹ ದ್ವೇಷ ಅದರ ಪ್ರತೀಕಾರಕ್ಕಾಗಿ ಸಮಯವನ್ನು ಹಾರೈಸುತ್ತಾ ಇದ್ದೇನೆ. ಹೌದಾ? ಬಲಾತ್ಕಾರದಿಂದಲಾದರೂ ಸರಿ ಅವಳ ಪಾಲಿಗೆ ಮಾಂಗಲ್ಯ ಬಿಗಿದ್ದೇನೆ. ಅಲ್ಲ ಒಪ್ಪದೆ ಹೋದ್ರೆ ಹಿಡಿದಂತಹ ಖಂಡಯದಿಂದ ಆಕೆಯ ಮುಂಡ ಮುಂಡ. ಹೌದಾ? ಬರಲಿಯ ಚಂಡಿಕೆ ಅಷ್ಟು ಶಕ್ತಿ ಉಂಟಾ? ಆ, ಅಷ್ಟು ಸಾಮರ್ಥ್ಯ ಉಂಟಾ? ಯಾಕನುಮಾನ? ಹಾಗಾದ್ರೆ ಆ ತರುಣಿ ಬೇರೆ ಯಾರು ಅಲ್ಲ, ಮತ್ತೆ ನಾನೇ. ಎಂತಹ ಸ್ಥಿತಿಯಾಗಿ ಹೋಯಿತು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದೇ ಅರ್ಥ ಆಗುವುದಿಲ್ಲ. ಬಿಳಿದಾದ ಹಲ್ಲನ್ನು ತೋರಿಸಿ ನಗು ನಗುತ್ತಾ ನನ್ನೊಂದಿಗೆ ಸಂಭಾಷಿಸುತ್ತಿರುವ ಹೆಣ್ಣಿನ ಅಂತರಂಗದಲ್ಲಿ ಇಂತಹ ಒಂದು ವಿಪ್ಲವ ಇದೆ ಅನ್ನುವುದನ್ನು ನಾನು ಅರಿವಲ್ಲಿ ಅಸಮರ್ಥನಾಗಿರುತ್ತೇನೆ. ನನ್ನ ಕಣ್ಣ ಮುಂಭಾಗದಲ್ಲಿ ಅತ್ಯಂತ ಸುಂದರಿಯಾಗಿ ಕಾಣಿಸಿಕೊಂಡವಳು ನನ್ನ ಜನ್ಮಶತ್ರುವಾದ ಚಂಡಿಕೆ. ಒಲಿದು ಬರ್ತಾಳೆ, ನನ್ನ ಮಾತನ್ನು ಸಮ್ಮತಿಸ್ತಾಳೆ, ಒಂದು ಮದುವೆ ನಡೆದು ಹೋಗುತ್ತದೆ. ಹೀಗೆಲ್ಲ ನಾನು ಭಾವಿಸಿದ್ದೇ ಬಂದು ಆಡುತ್ತಾ ಇದ್ದ ಹಾಗೆ ತನ್ನ ನಿಜವನ್ನು ಅರುಹಿ ಶಿಲೆಗಳೆಡೆಯಲ್ಲಿ ಮರೆಯಾಗಿ ಹೋದಳು. ಮೋಸಾಗಿ ಹೋಯಿತು. ನಾನು ಮೊದಲೇ ಸ್ವಲ್ಪ ಜಾಗರೂಕರಾಗುತ್ತಿದ್ದೇನೆ. ನನ್ನ ವಿರೋಧಿಯಾದಂತಹ ಆಕೆ ನಾಶವನ್ನು ಸಾಧಿಸುವಂತಹ ಸಂದರ್ಭ ಒದಗುತ್ತಿತ್ತು ಏನು ಸದರದಿಂದ ಕಂಡೆ. ಸಾಮಾನ್ಯ ಹೆಣ್ಣೆಂದು ಭಾವಿಸಿದೆ. ಈಗ ನನಗೆ ಅರ್ಥ ಆಗ್ತದೆ, ಯಾರನ್ನೂ ತಾತ್ಸಾರದಿಂದ ಕಾಣಕೂಡದು. ನೋಡಿದರೆ ಅವರದ್ದಾದಂತಹ ಸಾಮರ್ಥ್ಯ ಏನು ಅನ್ನುವಂತಹ ಅರಿವು ನಮಗೆ ಬರುವ ಕಾಲಕ್ಕೆ ಕಾಲ ಮಿಂಚಿ ಹೋಗಿರುತ್ತದೆ. ಸಣ್ಣದಾದಂತಹ ಗಿಡಿ ಉಪೇಕ್ಷಾ ಭಾವದಿಂದ ನಾವು ಕಂಡರೆ ಅತ್ತಿತ್ತ ಬೀಸುವಂತಹ ಸಣ್ಣ ಗಾಳಿ ಸಿಕ್ಕಿದರೆ ಸಾಕು, ಸ್ವಲ್ಪ ಒಣಗಿದ ತೊರಗೆಲ ಸಿಕ್ಕಿದರೆ ಸಾಕು, ಆಮೇಲೆ ಪ್ರಪಂಚವನ್ನೇ ನಾಶ ಮಾಡಬಲ್ಲಂತಹ ಪ್ರಳಯಾಗ್ನಿಯಾಗಿ ಅದು ಬದಲಾಗುತ್ತದೆ. ಇಷ್ಟೆಲ್ಲ ವ್ಯವಹಾರ ಜ್ಞಾನವನ್ನು ಹೊಂದಿದರು ಈ ಹೆಣ್ಣಿನ ಮುಂಭಾಗದಲ್ಲಿ. ಅದಕ್ಕೆ ಹೆಣ್ಣನ್ನು ಮಾಯೆಯನ್ನು ಆ ಕೊರಡು ಕೊಂಕಿಸಿ ತುಟಿಯಂಚಿನಲ್ಲಿ ನಗುವನ್ನು ಸೂಸಿ ಎಂತವರನ್ನು ಮರಳು ಮಾಡುವಂತಹ ಸಾಮರ್ಥ್ಯ.
ಮಗಳಾಗಿ ಹೆಣ್ಣು ಹೊಂದಿದ್ದಾಳೆ ಎನ್ನುವುದು ಈಗ ಮತ್ತಷ್ಟು ಸ್ಫುಟವಾಗಿ ಹೋಯ್ತವು. ಲೋಕದವರು ಏನು ಹೇಳಿಯಾರು? ತನ್ನ ಬದ್ಧ ಶತ್ರುವೇ ಕಣ್ಣ ಮುಂಭಾಗದಲ್ಲಿ ಅಷ್ಟೊತ್ತು ಇದ್ದರು. ತನ್ನದ್ದಾದಂತಹ ದ್ವೇಷವನ್ನು ತೀರಿಸಿಕೊಳ್ಳುವಂತಹ ಉದ್ದೇಶದಲ್ಲಿ ಸಫಲನಾಗದೇ ಹೋದ ಅರುಣಾಸುರ ಮೂರು ಲೋಕದ ಒಡೆಯನಾದರೆ ದೇವತ್ವವನ್ನೇ ಸಂಪಾದಿಸಿದರೆ ತನ್ನ ಶತ್ರುವಿನ ನಾಶ ಮಾಡುವುದಕ್ಕಾಗದೇ ಇದ್ದಂತ ಒಬ್ಬಾತ ಹೇಳಿ ಅರುಣ ಅನ್ನುವ ಹಾಗೆ ನಾಳೆ ಪ್ರಪಂಚದವರೆಲ್ಲ ಬೆರಳೆತ್ತಿ ಪರಿಹಾಸ್ಯ ಮಾಡುವ ಹಾಗಾಗಿ ಹೋಯ್ತಲ್ಲ. ಅಯ್ಯೋ ಬರುವಂತಹ ಸಂದರ್ಭದಲ್ಲಿ ದಿವ್ಯ ಜ್ಯೋತಿಯನ್ನು ಕಾಣಿಸಿತು. ಬೃಹದಾಕಾರವನ್ನು ತಾಳಿ ಶ್ರೀದೇವಿ ರೂಪವನ್ನು ತಾಳಿ ಪೂಜಿಸಬೇಕಿತ್ತು ಸಖಿ. ಅದಕ್ಕೆ ಅವಕಾಶವೇ ಇರಲಿಲ್ಲ. ನಮ್ಮ ಮನೆಯಂತಹ ಮಂತ್ರಿಗಳಂತಹ ಚಂಡ ಪ್ರಚಂಡರ ಹೆಣ್ಣನ್ನು ಮೋಹಿಸುವುದಕ್ಕೆ ಮುಂದಾದರೆ ಭೀಕರವಂತಹ ಚಂಡಿಕೆ ರೂಪವನ್ನು ತಾಳಿ ಕೊಚ್ಚಿ ಕೊಚ್ಚಿ ಕೊಂದಳು.